ಬಟ್ಟೆಗಳ ಮಳಿಗೆ ಜಯಲಕ್ಷ್ಮಿ ಇದರ ಸಹಯೋಗದೊಂದಿಗೆ ನಮ್ಮ ಉದಯವಾಣಿ ಓದುಗರಿಗೆ ಏರ್ಪಡಿಸಿದ್ದ ರೇಷ್ಮೆ ವಿತ್ ದೀಪಾವಳಿ ಕಾರ್ಯಕ್ರಮದ ಬಹುಮಾನ ವಿಜೇತರ ಬಹುಮಾನ ವಿತರಣಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇಂದಿನ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಯಾಕೆ ಸುಂದರ ಅಂತ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ರೇಷ್ಮೆ ಉಟ್ಟು ಸುಂದರವಾಗಿ ಕಂಡು ಬಹುಮಾನ ಗಳಿಸಿದ ಎಲ್ಲ ಸುಂದರಿಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಹಾಗಾಗಿ ಈ ಸುಂದರವಾದ ಕಾರ್ಯಕ್ರಮದ ವೇದಿಕೆಗೆ ಇಂದಿನ ಮುಖ್ಯ ಅತಿಥಿಗಳು ಆಪ್ನಾ ಹಾಲಿಡೇಸ್ ಇದನ್ನು ನಿರ್ದೇಶಕಿಯಾಗಿರುವಂಥ ಗೌರವಾನ್ವಿತ ಮಂಜುಳಾ ನಾಗರಾಜ್ ಹೆಬ್ಬಾರ್ ಅವರು, ಈ ಚಿತ್ತಾರ ಕಂಫರ್ಟ್ಸ್ನ ಮಾಲಕರಾದಂಥ ಗೌರವಾನ್ವಿತ ರಾಧಾ ಗೋಪಿನಾಥ್ ಕಾಮತ್ರವರು, ಜಯಲಕ್ಷ್ಮಿ ಸಂಸ್ಥೆಯ ಮಾಲಕರಾದಂಥ ಶ್ರೀಮತಿ ಜಯಲಕ್ಷ್ಮಿ ವೀರೇಂದ್ರ ಹೆಗ್ಡೆಯವರು, ಅಪರ್ಣ ರವೀಂದ್ರ ಹೆಗ್ಡೆಯವರು ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಗೌರವಾನ್ವಿತ ಸುದರ್ಶನ್ ಶೇರಿಕರ್ ಅವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾನೆ. ಅವರನ್ನು ಸಂಸ್ಥೆಯ ಸಂಪಾದಕರಾದ ಗೌರವಾನ್ವಿತ ಅರವಿಂದ ನಾವಡ್ರವರು ಮತ್ತು ಅಜಿತ್ರವರು ವೇದಿಕೆ ಕರ್ಕೊಂಡು ಬರಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವುದರೊಂದಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಪೊಡವಿಗೊಡೆಯ ಕೃಷ್ಣನನ್ನು ಸ್ಮರಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾಯಶಃ ಬದುಕಿನೆಲ್ಲ ನೋವನ್ನು, ಬೇಸರವನ್ನು, ದುಃಖವನ್ನು, ದುಮ್ಮಾನವನ್ನು ಕಳೆದು ಹೊಸ ಭರವಸೆಯೊಂದಿಗೆ, ಹೊಸ ಆಶಾಕಿರಣದೊಂದಿಗೆ, ಹೊಸ ಮನಸ್ಥಿತಿಯೊಂದಿಗೆ ಹೊಸ ವರುಷದ ಆರಂಭದಲ್ಲಿ ಬಂದು ನಾವು ನಿಂತಿದ್ದೇವೆ. ನಮ್ಮೆಲ್ಲ ಬದುಕಿನಲ್ಲಿ ಹೊಸ ಹರುಷವನ್ನು ತರಲಿ, ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿಯನ್ನು ತರಲಿ, ನಮ್ಮೆಲ್ಲರ ಬಾಳು ಬಂಗಾರದ ಬಟ್ಟಲಾಗಲಿ, ಸಿರಿ ಸಿಂಗಾರದ ತೊಟ್ಟಿಲಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಉದಯವಾಣಿ ಕಳೆದ 54 ವರ್ಷಗಳಿಂದ ನಿತ್ಯ ನಿರಂತರವಾಗಿ ಕರ್ನಾಟಕದ ನಮ್ಮೆಲ್ಲ ಓದುಗರಿಗೆ ಒಂದಲ್ಲ ಒಂದು ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಆ ಮೂಲಕ ನಾವು ನಮ್ಮ ಓದುಗರೊಂದಿಗೆ ನಮ್ಮ ಆತ್ಮೀಯವಾದ ಸಂಬಂಧವನ್ನು ಬೆಳೆಸ್ತಾ ಇದ್ದೇವೆ. ಹಬ್ಬ ಅಂದರೆ ಒಂದು ರೀತಿಯ ಸಡಗರ, ಸಂಭ್ರಮ, ಖುಷಿ, ನಲಿವು, ಸಂತಸ ಇವೆಲ್ಲವೂ ಸೇರಿ ಹಬ್ಬ ಆಗ್ತದೆ. ನಮ್ಮ ಸಂಪಾದಕರು ಕಳೆದ 5-6 ವರ್ಷಗಳ ಹಿಂದೆ ಒಂದು ಪರಿಕಲ್ಪನೆಯನ್ನು ಮಾಡಿದರು. ಏನು ಅಂತ ಹೇಳಿದರೆ, ಹಬ್ಬ ಮತ್ತು ಅಮ್ಮ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಪ್ರತಿ ಬಾರಿ ಹಬ್ಬ ಆಗುವಾಗಲೂ ಕೂಡ ಅಮ್ಮ ಏನು ಮಾಡ್ತಾಳೆ ಅಂತ ಹೇಳಿದರೆ, ಬೆಳಿಗ್ಗೆ ಹೇಳ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಅದು ಎಸ್ಪೆಷಲಿ ದೀಪಾವಳಿಯ ಸಂದರ್ಭದಲ್ಲಿ ಮಕ್ಕಳಿಗೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಕಾಯಿಸ್ತಾಳೆ, ಅವರಿಗೆ ಬಟ್ಟೆ ಉಡಿಸ್ತಾಳೆ, ಅವರನ್ನು ಅಲಂಕಾರ ಮಾಡ್ತಾಳೆ. ಇಷ್ಟೆಲ್ಲ ಮಾಡಿ ಆಗುವಾಗ 3 ಗಂಟೆ ಆಗುವಾಗ ಅಮ್ಮನಿಗೊಂದು ಹಬ್ಬ ಇರುವುದಿಲ್ಲ. ಪ್ರಾಯಶಃ ನಮ್ಮ ಪರಿಕಲ್ಪನೆ ಏನಿತ್ತು ಅಂತ ಹೇಳಿದರೆ, ಅಮ್ಮನಿಗೊಂದು ಹಬ್ಬವನ್ನು ಸೃಷ್ಟಿ ಮಾಡಬೇಕು ಅನ್ನೋ ನಮ್ಮ ಪರಿಕಲ್ಪನೆಯೇ ರೇಷ್ಮೆಯ ಜೊತೆ ದೀಪಾವಳಿ ಅನ್ನೋದು ಹುಟ್ಟಿ ಬಂದದ್ದು. ಅದಕ್ಕೊಂದು ನಮಗೆ ಸಾಥು ಕೊಟ್ಟದ್ದು ಯಾವುದು ಅಂತ ಹೇಳಿದ್ರೆ ರೇಷ್ಮೆ. ಪ್ರಾಯಶಃ ಜಯಲಕ್ಷ್ಮಿ ಯಶಸ್ವಿಗಾಗಿರಲಿ ಅಥವಾ ನಿಮ್ಮೆಲ್ಲರ ಸೌಂದರ್ಯದ ಗುಟ್ಟಾಗಿರಲಿ, ಅದು ಶುದ್ಧ ರೇಷ್ಮೆ. ರೇಷ್ಮೆಗೆ ಪ್ರತಿಯೊಂದು ಮಹಿಳೆಯ ಬದುಕಿನಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನ ಇದೆ. ಅದು ಅಪ್ಪ ಕೊಟ್ಟ ರೇಷ್ಮೆಯ ನೆನಪಾಗಿರ್ಬೋದು, ಗಂಡ ಕೊಟ್ಟ ಮೊದಲ ರೇಷ್ಮೆಯ ಸೀರೆ ಆಗಿರ್ಬೋದು, ದುಡಿದು ತಂದ ಪ್ರಥಮ ರೇಷ್ಮೆ ಆಗಿರ್ಬೋದು, ಗೆಳೆಯ ಕೊಟ್ಟ ರೇಷ್ಮೆ ಆಗಿರ್ಬೋದು. ಈ ರೇಷ್ಮೆ ಸೀರೆಗಳು 100 ಕಥೆಗಳನ್ನು ಹೇಳುತ್ತದೆ ಮತ್ತು ಒಂದು ಸಲ ಉಟ್ಟ ನಂತರ ಮಡಚಿ ಅದು ಕಬಾಟಿನೊಳಗೆ ಹೋಗ್ತದೆ. ಆ ಕಬಾಟಿನೊಳಗಿನ ರೇಷ್ಮೆ ಹೊರಗೆ ಬರಬೇಕು, ಅದರೊಂದಿಗಿರುವಂಥ ನೆನಪುಗಳು ತಾಜಾತನಗೊಳ್ಳಬೇಕು, ಅದರೊಂದಿಗೆ ಆ ಸೀರೆಯನ್ನುಟ್ಟು ನೀವು ಸಂಭ್ರಮ ಪಡಬೇಕು. ಆ ಸಂಭ್ರಮದ ಒಂದು ಕ್ಷಣವನ್ನು 30 ಲಕ್ಷಕ್ಕೂ ಅಧಿಕ ಇರುವಂಥ ಉದಯವಾಣಿಯ ಓದುಗರೊಂದಿಗೆ ಹಂಚಿಕೊಳ್ಳಬೇಕೆನ್ನುವ ನಮ್ಮ ಪ್ರಯತ್ನವೇ ರೇಷ್ಮೆ ಬಿದ್ದ ದೀಪಾವಳಿ ಅನ್ನೋ ಒಂದು ಸಂಕಲ್ಪವನ್ನು ಆರಂಭಿಸಿದೆವು. ಆದರೆ ನಮ್ಮೆಲ್ಲ ನಿರೀಕ್ಷೆ, ಕಲ್ಪನೆ ಇವುಗಳನ್ನೆಲ್ಲ ಮೀರಿ ನಮ್ಮ ಓದುಗರು ಅದಕ್ಕೆ ಸ್ಪಂದಿಸಿದ ರೀತಿ ಅದು ಅತ್ಯಂತ ಅದ್ಭುತವಾದದ್ದು. ಅದಕ್ಕಾಗಿ ಹಾಕಿದ ಸೆಟ್ಗಳೇನು, ಅಪಾಯಿಂಟ್ಮೆಂಟ್ ಮಾಡಿದ ಫೋಟೋಗ್ರಾಫರ್ಸ್ಗಳೇನು, ಸೆಲೆಕ್ಟ್ ಮಾಡಿದ ಸೀರೆಗಳೇನು, ತೆಗೆದುಕೊಂಡ ಕಾನ್ಸೆಪ್ಟ್ಗಳೇನು, ಅದಕ್ಕಾಗಿ 1 ತಿಂಗಳ ಹಿಂದಿನ ಪ್ರಿಪರೇಷನ್ಗಳೇನು, ಇದನ್ನೆಲ್ಲವನ್ನು ನಾನು ನೋಡುವಾಗ ನಾವೇನು ಭಾವಿಸಿದ್ದೇವೆಯೋ ಅದರ 100 ಪಾಲು ಅದ್ಭುತವಾಗಿ ಸ್ಪರ್ಧೆ ಮೂಡಿ ಬಂದಿದೆ. ಹಾಗಾಗಿ ಈ ಸ್ಪರ್ಧೆಯ ಯಶಸ್ವಿಗೆ ಕಾರಣಕರ್ತರಾದ ನನ್ನೆಲ್ಲ ಓದುಗರಿಗೆ
ಜಯಲಕ್ಷ್ಮಿ ಸಿಲ್ಕ್ಸ್ ಮತ್ತು ಉದಯವಾಣಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ನನ್ನೆಲ್ಲರ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯಶಃ ನಿಮ್ಮ ಹೃತ್ಪೂರ್ವಕವಾದಂತಹ ಈ ಒಂದು ಸ್ಪಂದನ, ಹೃತ್ಪೂರ್ವಕವಾದಂಥ ಈ ಒಂದು ಭಾವನೆಗಳು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಬಹುಮಾನ ವಿತರಣಾ ಸಮಾರಂಭವನ್ನು ಈ ಸಂದರ್ಭದಲ್ಲಿ ಇಟ್ಟುಕೊಂಡಿದ್ದೇವೆ. ಕಾರ್ಯಕ್ರಮದ ಅತಿಥಿಗಳಾಗಿ ಅಪ್ನಾ ಹಾಲಿಡೇಸ್ನ ಮಾಲಕರು, ಪ್ರಾಯಶಃ ನಾನು ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗ್ತದೆ. ಒಬ್ಬ ಭಾರತೀಯ ಸೈನಿಕನ ಮನೆಯ ಮಗಳಾಗಿ ಹುಟ್ಟಿದವರವರು ಕಾಸರಗೋಡಿನಲ್ಲಿ. ಬೆಂಗಳೂರಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡಿ SDM ಲಾ ಕಾಲೇಜ್, SDM BBMನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಪಡೆದು 15 ವರ್ಷಗಳ ಕಾಲ ಫಾರ್ಮಸ್ಯೂಟಿಕ ಕಂಪನಿಯಲ್ಲಿ ದುಡಿದು 2007ರಲ್ಲಿ ತನ್ನದೇ ಆದ ಸ್ವಂತ ಅಪ್ನಾ ಹಾಲಿಡೇಸ್ ಎನ್ನೋ ಒಂದು ಸಂಸ್ಥೆಯನ್ನು ಆರಂಭಿಸಿ ಇವತ್ತು ಕರ್ನಾಟಕದಲ್ಲಿ ಟೂರಿಸಂನಲ್ಲಿ ತನ್ನದೇ ಆದ ಛಾಪನ್ನು ಹೊಂದಿರುವಂಥ ಅಪ್ನಾ ಹಾಲಿಡೇಸ್ನ ಮಾಲಕಿಯಾದಂಥ ಶ್ರೀಮತಿ ಮಂಜುಳಾ ನಾಗರಾಜ್ ಹೆಬ್ಬಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರೊಂದಿಗೆ ನಮ್ಮ ಸಂಸ್ಥೆಯ ಅಕೌಂಟ್ಸ್ ವಿಭಾಗದ ಉಪಾಧ್ಯಕ್ಷರಾದಂಥ ಗೌರವಾನ್ವಿತ ಸುದರ್ಶನ್ ಶೇರಿಗಾರ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಡುಪಿಯ ಪ್ರವಾಸೋದ್ಯಮಕ್ಕೆ ಒಂದು ಹೊಸ ಕೊಡುಗೆ ಈ ಬಾರಿ ಬಂದದ್ದು ಚಿತ್ತಾರ ಕಂಫರ್ಟ್ಸ್ ಎನ್ನುವ ಒಂದು ಸುಂದರವಾದಂಥ ಇಂಥ ಒಂದು ದೊಡ್ಡ ಹೋಟೆಲ್. ಪ್ರಾಯಶಃ ನಾವು ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ಈ ಚಿತ್ತಾರ ಕಂಫರ್ಟ್ಸ್ನಲ್ಲಿ ಮಾಡಲಿಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೇವೆ, ಭಾಳ ಖುಷಿ ಪಡ್ತಾ ಇದ್ದೇವೆ. ಅದರ ಮಾಲಕಿ ಆಗಿರುವಂಥ ಶ್ರೀಮತಿ ರಾಧಾ ಗೋಪಿನಾಥ್ ಕಾಮತ್ರವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಸಂಪಾದಕರಾದಂಥ ಗೌರವಂತ ಅರವಿಂದ ನಾವಡ್ರವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈ ಕರಾವಳಿ ಕರ್ನಾಟಕ ಅನ್ನೋದು ಅನೇಕ ಬ್ರ್ಯಾಂಡ್ಗಳ ಸೃಷ್ಟಿಗೆ ಕಾರಣಕರ್ತೆಯಾಗಿದೆ. ಈ ಬ್ರ್ಯಾಂಡ್ಗಳು ಎಷ್ಟು ಶ್ರೇಷ್ಠ ಬ್ರ್ಯಾಂಡ್ಗಳು ಅಂತ ಹೇಳಿದರೆ, ಕರಾವಳಿ ಕರ್ನಾಟಕ ಅಂತ ಹೇಳಿದರೆ ಆ ಬ್ರ್ಯಾಂಡಿನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅದು ನಾನು ಯಾವತ್ತು ಹೇಳೋದು, ಅದು ಉದಯವಾಣಿ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಐಡಿಯಲ್ ಐಸ್ ಕ್ರೀಮ್ ಆಗಿರ್ಬೋದು, ಅಂತಹ ಒಂದು ದೊಡ್ಡ ಬ್ರ್ಯಾಂಡ್ ಜಯಲಕ್ಷ್ಮಿ ಸಿಲ್ಕ್. ಜಯಲಕ್ಷ್ಮಿ ಸಿಲ್ಕ್ ಅಂದರೆ ಪ್ರಾಯಶಃ ಮುಂಬೈ ನನಗೆ ಒಂದು ಭಾಳ ಖುಷಿಯ ವಿಷಯ ಅಂತ ಹೇಳಿದರೆ, ಕಳೆದ 6 ತಿಂಗಳ ಹಿಂದೆ ಒಂದು ಉಡುಪಿಯಲ್ಲಿ ಬಂಟರ ಸಮ್ಮೇಳನ ಆಗಿತ್ತು, ವಿಶ್ವ ಬಂಟರ ಸಮ್ಮೇಳನ ಅಂತ. ಅಲ್ಲಿ ವಿಶ್ವ ಬಂಟರ ಸಮ್ಮೇಳನದಲ್ಲಿ ಜನ ಎಷ್ಟು ಇದ್ರು ಅಂತ ಗೊತ್ತಿಲ್ಲ, ಅರ್ಧವಾಸಿ ಜನ ಜಯಲಕ್ಷ್ಮಿಯಲ್ಲಿ ಮಾತ್ರ ಇದ್ದರು. ಇದು ಮಾತ್ರ ಸತ್ಯ. ಯಾಕಂತ ಹೇಳಿದರೆ ಬೊಂಬೈಯಿಂದ ಬಂದವನಿಗೂ ಕೂಡ ಜಯಲಕ್ಷ್ಮಿಯಲ್ಲಿ ಒಂದು ಡ್ರೆಸ್ ತಗೊಳ್ಬೇಕು, ಅಲ್ಲಿಯ ಚಾಯ್ಸನ್ನು ನೋಡಬೇಕು ಅಂತ ಒಂದು ಸುಂದರವಾದಂಥ ಒಂದು ವಿಶ್ವಾಸಭರಿತ ಸಂಸ್ಥೆಯನ್ನು ನಾವು ಕರ್ನಾಟಕಕ್ಕೆ ಜಯಲಕ್ಷ್ಮಿ ಕೊಟ್ಟಿದೆ ಅಂತ ಹೇಳುವುದೇ ನಮ್ಮ ಭಾಳ ದೊಡ್ಡ ಹೆಮ್ಮೆ ಅಂತ ನಾನು ಭಾವಿಸ್ತಾ, ಅದರ ಮಾಲಕರಾದಂಥ ಶ್ರೀಮತಿ ಜಯಲಕ್ಷ್ಮಿ ವೀರೇಂದ್ರ ಹೆಗಡೆಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರೊಂದಿಗೆ ಪ್ರಸರಣ ವಿಭಾಗದ ಮುಖ್ಯಸ್ಥರಾದಂಥ ಅಜಿತ್ ಭಂಡಾರಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರೊಂದಿಗೆ ಇನ್ನೋರ್ವ ಮಾಲಕರಾದಂಥ ಶ್ರೀಮತಿ ಅಪರ್ಣಾ ರವೀಂದ್ರ ಹೆಗಡೆಯವರು ನಮ್ಮೊಂದಿಗಿದ್ದಾರೆ. ನಾನು ಈ ಇಬ್ಬರನ್ನು ಕೂಡ ಮಹಿಳೆಯರು ಅತ್ಯಂತ ಅಸೂಯೆ ಪಡುವ ಮಹಿಳೆಯರು ಅಂತ ನಾನು ಹೇಳೋದು. ಯಾಕಂದರೆ ಎಲ್ಲರೂ ಎನಿಸೋದು ಅವರಿಗೊಂದು ಎಷ್ಟು ಸೀರೆ ಉಡಲಿಕ್ಕೆ ಸಿಗ್ತದೆ, ಅವರು ಎಷ್ಟು ಬೇಕಾದ ಸೀರೆ ಉಡ್ಬೋದು ಅಂತೇಳಿ ಅವರು ಬಂದಿದ್ದಾರೆ. ಹಾಗಾಗಿ ಅವರು ಸ್ವಲ್ಪ ಲೇಟ್ ಯಾಕೆ ಅಂತ ಹೇಳಿದರೆ, ನಿಮಗೆ ಖುಷಿ ಕೊಡುವ ಸೀರೆಯನ್ನು ಉಟ್ಟು ಬರಲಿಕ್ಕೆ ಅವರಿಗೆ ಲೇಟ್ ಆಯಿತು. ಅವರನ್ನು ಕೂಡ ಭಾಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ರಾಧಾಕೃಷ್ಣ ಭಟ್ ಅವರವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಸಂಸ್ಥೆಯ ಲೆಕ್ಕಪತ್ರದ ವ್ಯವಹಾರವನ್ನಿಟ್ಟುಕೊಂಡು ಒಂದು ಉದಯವಾಣಿ ಅನ್ನುವ ಒಂದು ಓದುಗರ ಜನಮನದ ಜೀವನಾಡಿ ಇಷ್ಟು ಎತ್ತರಕ್ಕೆ ಇರಬೇಕಾದ್ರೆ ಅನೇಕರ ಸಹಕಾರ ಇದೆ. ಅಂಥ ಒಂದು ದೊಡ್ಡ ಸಹಕಾರವನ್ನು ಕೊಡುವ ಸಂಸ್ಥೆ ಅಂತ ಹೇಳಿದ ವಿಭಾಗ ಅಂತ ಹೇಳಿದರೆ ನಮ್ಮದು ಅಕೌಂಟ್ಸ್ ವಿಭಾಗ. ಈ ಅಕೌಂಟ್ಸ್ ವಿಭಾಗದ ಉಪಾಧ್ಯಕ್ಷರಾದಂಥ ಗೌರವಾನ್ವಿತ ಸುದರ್ಶನ್ ಶೇರಿಗಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ಜಯಲಕ್ಷ್ಮಿ ಸಂಸ್ಥೆಯ ಯೋಗೀಶ್ವರವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಉದಯವಾಣಿ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದ ಭಾಳ ಒಂದು ಅದ್ಭುತ ಅಂಶ ಅಂತ ಹೇಳಿದರೆ, ನಾವು ಯಾವ ಸ್ಪರ್ಧೆಯನ್ನು ಮಾಡಿ ಎಷ್ಟು ಜನ ಬಹುಮಾನ ವಿಜೇತರನ್ನು ಕರಿತೇವೆ, 100ಕ್ಕೆ 100 ಜನ ಭಾಗವಹಿಸ್ತಾ ಇರುವುದು ಅದು ನಮ್ಮೆಲ್ಲರ ದೊಡ್ಡ ಖುಷಿಯ ವಿಷಯ. ಯಾಕಂದರೆ ನೀವು ನಮ್ಮ ಮೇಲಿಟ್ಟಿರೋ ಅಭಿಮಾನದ ಪ್ರತೀಕ ಇದು. ಇವತ್ತು ಸುಳ್ಯದ ಜಾಲ್ಸೂರಿನಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಪುತ್ತೂರಿನಿಂದ ಬಂದಿದ್ದಾರೆ, ಕುಂದಾಪುರದಿಂದ ಬಂದಿದ್ದಾರೆ. ಕಾರ್ಕಳದಲ್ಲಿ ಒಂದು ಟೀಚರ್ ಈಗ ಭಾಳ ಟೆನ್ಷನ್ನಲ್ಲಿದ್ದಾರೆ, ಅವ್ರ ಮಗಳ ಡ್ಯಾನ್ಸು ಮುಗಿಲಿಲ್ಲ ಅಂತ. ಅದು ಡ್ಯಾನ್ಸ್ ಯಾವಾಗ ಮುಗಿಯುವುದು, ಕಾರ್ಯಕ್ರಮಕ್ಕೆ ಆಗ ಬರುವುದು ಅಂತೇಳಿ ಅವರು ಟೆನ್ಷನ್ನಲ್ಲಿದ್ದಾರೆ.
ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆ ಪತ್ರಿಕೆಯ ಒಟ್ಟಿಗೆ ನೀವು ಕೊಟ್ಟಿರುವ ಸಂಬಂಧ, ನಮ್ಮ ಮೇಲಿಟ್ಟಿರುವ ನಂಬಿಕೆ, ನಮ್ಮ ಮೇಲಿರುವ ವಿಶ್ವಾಸ, ನಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಕಂಡುಕೊಂಡಂಥ ನಿಮ್ಮ ಮನೋಭಾವ, ಎಲ್ಲ ಮನೋಭಾವದ ಪರಿಣಾಮವಾಗಿ ಇವತ್ತು ನೀವು ಬಹುಮಾನವನ್ನು ಗಳಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಆಗಮಿಸಿದ ಪ್ರತಿಯೋರ್ವ ವಿಜೇತರನ್ನು ಕೂಡ ಅತ್ಯಂತ ವಿನಮ್ರನಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನನ್ನ ಇಡೀ ಉದಯವಾಣಿ ತಂಡ ಇವತ್ತು ಭಾಗವಹಿಸ್ತಾ ಇದೆ. ಉದಯವಾಣಿ ತಂಡದವರನ್ನು ಕೂಡ ನಾನು ಸ್ವಾಗತಿಸ್ತಾ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈ ಸ್ಪರ್ಧೆ ಬಹಳ ಒಂದು ಅತ್ಯಂತ ಕಠಿಣ ಹಂತಗಳಲ್ಲಿ ಪಾಸಾಗುವಂಥ ಸ್ಪರ್ಧೆ. ಯಾಕಂತೇಳಿದರೆ, ಯಾರು ಕಳೆದ ಬಾರಿಯ ಕಾನ್ಸೋಲೇಷನ್ ಪ್ರೈಸ್ ವಿನ್ನರ್ಸ್ ಇರ್ತಾರ, ಅವರು ಬಹುಮಾನ ತೆಗೆದುಕೊಂಡು ಗೋಟಿನ ಹೊರಗೆ ಹೇಳಿ ಹೋಗೋ ಮಾತು, ಬರುವ ಸಲ ಫಸ್ಟ್ ಪ್ರೈಸ್ ಹೊಡಿಲೇಬೇಕು ಅಂತ. ಇದು ಕಳೆದ 5-6 ವರ್ಷಗಳಿಂದ. ಹಾಗಾಗಿ ಪ್ರತಿಯೊಂದು ವರ್ಷ ಕೂಡ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಅಂದರೆ ನಾನು ಹೇಗೆ ಮಾಡಿದರೆ ಗೆಲ್ಬೋದು ಎನ್ನುವಂಥ ಒಂದು ಅಂದರೆ ನಮ್ಮ ಉದ್ದೇಶ ಏನಾಗಿತ್ತು ಅಂತೇಳಿ ನಾನು ಮೊದಲೇ ಹೇಳಿದಾಗೆ, ನಮ್ಮ ಅತ್ಯಂತ ಪ್ರೀತಿಯ ಉದ್ದೇಶ ಅಂತ ಹೇಳಿದರೆ, ಹಬ್ಬವನ್ನು ಆಚರಿಸುತ್ತಿರುವ ನಿಮ್ಮ ಸಂಭ್ರಮ, ನಿಮ್ಮ ಸಡಗರ, ನಿಮ್ಮ ಖುಷಿ, ನಿಮ್ಮ ನಲಿವು, ನಿಮ್ಮ ಸಂತಸ ಅದು ಚಿರಕಾಲ ಸ್ಥಾಯಿಯಾಗಿರಬೇಕಾದ್ರೆ ಒಂದು ಫೋಟೋ ತೆಗಿಬೇಕು. ಆ ಫೋಟೋ ನಿರಂತರವಾಗಿರ್ತದೆ. ಆ ಫೋಟೋ ಒಂದು ಉದಯವಾಣಿಯಲ್ಲಿ ಬಂದರೆ 5 ಜನ ನೋಡುವ ಫೋಟೋವನ್ನು 5 ಲಕ್ಷ ಜನ ನೋಡಿದಾಗ ಆಗ್ತದೆ. ಇಷ್ಟು ಮಾತ್ರ ಇದ್ದದ್ದು ನಮ್ಮ ಉದ್ದೇಶ. ಈಗ ಇದು ಏನಾಗಿದೆ ಅಂತ ಹೇಳಿದರೆ, ತಮ್ಮೊಳಗಿನವರಿಗಿರುವ ಒಂದು ಆಂತರಿಕವಾದ ಸ್ಪರ್ಧೆ ನಮ್ಮನ್ನು ಪ್ರಾಯಶಃ ಒಂದು ಭಾಳ ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ. ಯಾಕಂತೇಳಿದರೆ, ಪ್ರತಿಯೊಬ್ಬ ಬಹುಮಾನ ವಿಜೇತರು ಕೂಡ ನಾನು ಮೊದಲಿನವರಿಗಿಂತ ಒಳ್ಳೆಯದಾಗಿದ್ದೆ ಎನ್ನುವ ಮನೋಭಾವದಲ್ಲಿ ಆ ಬಹುಮಾನವನ್ನು ಸ್ವೀಕರಿಸ್ತಾರೆ. ಇದು ಸಹಜ. ಎಲ್ಲ ಕಷ್ಟಗಳನ್ನು ಒಪ್ಪಿಕೊಂಡು ಅದರ ಹಿಂದೆ ಕೆಲಸ ಮಾಡಿ ಅದಕ್ಕೊಂದು ಅದ್ಭುತವಾದ ಫಲಿತಾಂಶವನ್ನು ನೀಡಲಿಕ್ಕೆ ಕಾರಣಕರ್ತರಾಗವರು ನಮ್ಮ ಉದಯವಾಣಿ ಮಣಿಪಾಲ ಆವೃತ್ತಿಯ ಸಂಪಾದಕರಾದಂಥ ಗೌರವಿಂತ ಅರವಿಂದ ನಾವ್ಡ್ರವರು. ಅವರು ವೇದಿಕೆಗೆ ಬರಬೇಕು, ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನು ತಮ್ಮ ಮುಂದೆ ಇಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಗೌರವಾನ್ವಿತ ಅರವಿಂದ ನಾವ್ಡ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯರಿಗೆ ಮತ್ತು ನಮ್ಮ ಬಹುಮಾನ ವಿಜೇತರು ಅನ್ನೋಕ್ಕಿಂತ ನಮ್ಮ ಓದುಗರಿಗೆ ಮತ್ತೊಮ್ಮೆ ಸುಸ್ವಾಗತ. ನಮ್ಮ ಸ್ಪರ್ಧೆ ಕಲ್ಪನೆಯನ್ನು ನನ್ನ ಸಹೋದ್ಯೋಗಿ ರಾಮಚಂದ್ರ ಬಿಜಾರ್ ಹೇಳಿದರು. ಅವರು ಹೇಳಿದಾಗೇ ನಾವು ನಮ್ಮ ಎಲ್ಲ ಸ್ಪರ್ಧೆಗಳು ಪರಂಪರೆ ಮತ್ತು ಸಂಸ್ಕೃತಿ ಇದ್ರ ಜೊತೆಗೆ ನಮ್ಮ ತಲೆಮಾರುಗಳನ್ನು ಒಗ್ಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಯಶೋಧ ಕೃಷ್ಣ ಇರ್ಬೋದು, ನವರೂಪ ಇರ್ಬೋದು, ಅಥವಾ ಇವತ್ತು ರೇಷ್ಮೆ ದೀಪಾವಳಿ ಇರ್ಬೋದು. ಪರಂಪರೆ ಮತ್ತು ಸಂಸ್ಕೃತಿ ನಮ್ಮ ಜೊತೆಗೆ ಇಲ್ಲದೇ ಇದ್ದರೆ ನಾವು ಇರೋದಕ್ಕಾಗೋದಿಲ್ಲ. ನಮಗೆ ಯಾವಾಗಲೂ ಹಬ್ಬಗಳು ಅಂತ ಅವರು ಹಬ್ಬಗಳು ಯಾಕಿದ್ದಾವೆ ಅಂತ ಒಂದು ಕಾರಣ ಹೇಳಿದರು. ಹಬ್ಬಗಳು ನಮ್ಮ ತಂದೆ, ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿಗೆ ಕಾಲಕ್ಕೆ ಹೋದರೆ, ಇವತ್ತು ನಮ್ಮ ಕೈಲಿ ಮೊಬೈಲ್ ಇದೆ, ಟಿ ವಿ ಇದೆ, ಮಾಲ್ಗಳಿದ್ದಾವೆ, ಟೈಮ್ ಪಾಸಿಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಬಟ್ ಆಗ ಹಬ್ಬಗಳು ಮತ್ತು ಅವರ ದೈನಂದಿನ ಬದುಕು ಎರಡೇ ಇದ್ದದ್ದು. ಹಾಗಾಗಿ ಅವರು ಪ್ರತಿ ದಿವಸವೂ ಒಂದು ಹಬ್ಬ, ಏನಾದ್ರು ಒಂದು ಕಾರಣ ಹೇಳಿ ಹಬ್ಬವನ್ನು ತಗೊಳ್ತಾ ಇದ್ದಿದ್ದು ಕಾರಣ ಬದುಕನ್ನು ಮತ್ತೆ ಬದುಕುವುದಕ್ಕಾಗಿ. ನಾವು ಇವತ್ತು ಅದಕ್ಕಿಂತ ಸ್ವಲ್ಪ ದೂರ ಇದ್ದೀವಿ. ನಾವು ಇವತ್ತು ಭಾಳ ಆವಾಗಲೇ ನೋಡ್ತಾ ಇದ್ದೆ, ನಮಗೆ ಭಾಳ ಮುಖ್ಯ ಏನಂತಂದರೆ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಳ್ಳುವ ಕ್ಷಣ ಇದೆಯಲ್ಲ, ಅದು ಭಾಳ ಅದ್ಭುತವಾದ ಕ್ಷಣ ಅಂತ, ಬದುಕುವ ಕ್ಷಣಕ್ಕಿಂತ ಹಂಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡೋದು, ಈ ಒಂದು ಕಾರಣ, ಇಂಥದ್ದೊಂದು ರೇಷ್ಮೆ ದೀಪಾವಳಿ, ಯಶೋಧ ಕೃಷ್ಣನ ಮೂಲಕ ನಾವು ಮತ್ತೆ ಆ ಒಂದು ಕಾರಣಕ್ಕೆ ಒಂದಷ್ಟು ಜನ ಸೇರಿಕೊಳ್ತಾರೆ. ಒಂದಷ್ಟು ಜನ ಸೇರಿಕೊಂಡು ಒಂದು ಸಂಭ್ರಮ ಪಡ್ತಾರೆ. ಸಂಭ್ರಮ ಪಟ್ಟ ಮೇಲೆ ಅದನ್ನು ಫೋಟೋಗಳನ್ನು ಕಳಿಸ್ತಾರೆ. ಯಾಕಂದರೆ ಫೋಟೋ ಬಿಟ್ಟಿರೋಕ್ಕಾಗಲ್ಲವಲ್ಲ, ಅವ್ರ ಫೋಟೋ ಇರಲಿ, ಜೊತೆಗೆ ಸಂಭ್ರಮ ಪಟ್ಟು ಫೋಟೋ ಕಳಿಸ್ತಾರೆ. ಅದಾದಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ. ಈಗ ಇದು ಸಂಭ್ರಮ ಪಡುವಂಥದ್ದು, ಯಾವುದು ಬಹುಮಾನ ಕೊಡೋದು. ಪ್ರತಿ ವರ್ಷ ನಮಗೆ ಸಾಮಾನ್ಯವಾಗಿ 4,000 ರಿಂದ 5,000 ಫೋಟೋ ಬರುತ್ತೆ. 4,000 ರಿಂದ 5,000 ಫೋಟೋಗಳಲ್ಲಿ 1, 2, 3 ಹೀಗೆ ಹಂತಗಳಾದಮೇಲೆ ಕೊನೆಗೆ ಉಳಿದುಕೊಳ್ಳುವ 100 ಚಿತ್ರಗಳಲ್ಲಿ ಪ್ರತಿಯೊಂದನ್ನು, ಅಂದರೆ ನಿಮ್ಮ ರೇಷ್ಮೆಯ ಬಾರ್ಡ್ರಿಂದ ಹಿಡಿದು ಎಲ್ಲವನ್ನೂ ನೋಡ್ತಾರೆ. ಫ್ಯಾಷನ್ ಡಿಸೈನರ್ ಇರ್ತಾರೆ, ಫೋಟೋಗ್ರಾಫರ್ ಇರ್ತಾರೆ. ಹಾಗಾಗಿ ಸುಮ್ಮನೆ ಒಂದು ಹೀಗೆ ಲೆಕ್ಕೆಟ ತೆಗೆದಂಗೆ ಬಂದಿಲ್ಲ ಬಹುಮಾನ, ಹಂಗೆ ಅಂದ್ಕೊಳ್ಳಬೇಡಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾದ ಪಾರದರ್ಶಕತೆ ಎಷ್ಟಿದೆ ಅಂತಂದರೆ,
ನನಗೂ ಸಹಿತ ಅದು ಅಂತಿಮವಾಗುವವರೆಗೆ ಯಾವ ಫೋಟೋ ಬಂದಿದೆ ಅಂತ ಗೊತ್ತಿರಲ್ಲ, ಯಾರು ಅಂತ ಗೊತ್ತಿರಲ್ಲ. ಹಾಗಾಗಿ ಎಲ್ಲವೂ ತೀರ್ಪುಗಾರರು ಇದ್ದಾರಲ್ಲ, ಅವರು ತಗೊಂಡು ನಿಮ್ಮ ಕಾಟನ್ ಮಿಕ್ಸ್ ಸಿಲ್ಕಿಂದ ಹಿಡಿದು 5 ಜನ ಒಳ್ಳೆ ಸಿಲ್ಕ್ ಹಾಕ್ಕೊಂಡಿರ್ತಾರೆ. ಎಷ್ಟೋ ಜನ ಕಳಿಸಲಿ ಬಂದಾಗ ಸುಮಾರು ಜನ ಕೇಳ್ತಾಯಿದ್ರು, ನಾವು ಹಿಂದಿನ ವರ್ಷ ಈ ಥರದ್ದು ಕಳಿಸಿದ್ವು, ಬಹುಮಾನ ಬರಲಿಲ್ಲ, ಈ ಸಲ ಯಾಕೆ ಬಂತು? ಸುಮಾರು ಜನಕ್ಕೆ ಏನಾಗುತ್ತೆ ಅಂತಂದರೆ 9 ಜನ ಒಳ್ಳೆ ಸರಿಯಾದ ರೇಷ್ಮೆ ಸೀರೆ ಉಟ್ಕೊಂಡಿರ್ತಾರೆ, ಒಬ್ಬರು ಸ್ವಲ್ಪ ಕಾಟನ್ ಉಟ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅಂತ. ಅದು ನಿಮಗೆ ಮೆಚ್ಚುಗೆ ಗಳಿಸುತ್ತೆ, ಕಾನ್ಸೆಪ್ಟ್ ಇರುತ್ತೆ, ಮೆಚ್ಚುಗೆ ಗಳಿಸುತ್ತೆ, ಆದರೆ ಬಹುಮಾನಕ್ಕೆ ಬರೋಲ್ಲ. ಹಾಗಾಗಿ ಬಹುಮಾನಕ್ಕೆ ಬರುವುದು ಅತ್ಯಂತ, ಅದಕ್ಕೆ ಅವರು ಹೇಳಿದ್ರಲ್ಲ, ಭಾಳ ಕ್ಲಿಷ್ಟಕರವಾದ ಹಂತಗಳನ್ನು ದಾಟಿ ಬರುತ್ತೆ. ಕಾನ್ಸೆಪ್ಟ್ ಬೇಕು, ಕಾನ್ಸೆಪ್ಟ್ ಜೊತೆಗೆ ಟ್ರೆಡಿಷನ್ ಇರಬೇಕು, ಟ್ರೆಡಿಷನ್ ಜೊತೆಗೆ ಅದಕ್ಕೊಂದು ಸಂಭ್ರಮ ಎಲ್ಲ ಇರುತ್ತೆ, ಸಂಭ್ರಮನೇ ಇರೋಲ್ಲ. ಒಂಥರ ಕಂಪ್ಯೂಟರ್ ರೋಬೋಟ್ ಥರ ನಿಂತ್ಕೊಂಡು ಬಿಟ್ಟಿರ್ತಾರೆ ಎಲ್ಲರೂ. ಅದರಲ್ಲಿ ನಮ್ಮ ಉದ್ದೇಶನೇ ಸಂಭ್ರಮ ಅಲ್ವಾ? ಹಾಗಾಗಿ ಈ ರೀತಿಯ ವಿಶಿಷ್ಟವಾದ ರೀತಿಯಲ್ಲಿ ಆಯ್ಕೆ ಮಾಡಿ ಅದರಲ್ಲಿ ನೀವೆಲ್ಲ ವಿಜಿತರಾಗಿದ್ದೀರಿ. ಹಾಗೆ ನಿಮಗೆ ಅಭಿನಂದನೆಗಳು. ಪ್ರೇಕ್ಷಣೀಯ ಸ್ಥಳವಾದಂಥ ಉಡುಪಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಒಂದು ಹೊಸ ಸೌಂದರ್ಯವನ್ನು ಕೊಟ್ಟವರು ಚಿತ್ತಾರ ಕಂಪೋಸ್ಟ್ನವರು. ಇವತ್ತು ಚಿತ್ತಾರ ಕಂಪೋಸ್ಟ್ನ ಮಾಲಕರಾದಂಥ ಶ್ರೀಮತಿ ರಾಧಾ ಗೋಪಿನಾಥ್ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಿಗೆ ಕೇಳಿಕೊಳ್ತೇವೆ. ಏನು ಸಜೆಸ್ಟ್ ಮಾಡೋದು ಅಂದರೆ, ಮಹಿಳೆಯರು ಯಾವಾಗಲೂ ಮನೆ ಕೆಲಸ ಅಂತ ಇರಬಾರ್ದು, ಅದೊಂದು ಹೇಳ್ತೇನೆ. ಎಲ್ಲ ಫೀಲ್ಡ್ನಲ್ಲಿ ಇರಬೇಕು ನಾವು. ಮನೆ ಕೆಲಸ ಅಂದರೆ ನಮ್ಮ ಹಸ್ಬೆಂಡಿಗೆ ನಾವು ಯಾವ ಫೀಲ್ಡ್ ಆಗಲಿ ಅವ್ರಿಗೆ ಎನ್ಕರೇಜ್ ಮಾಡಿ ನಾವು ಅವ್ರಿಗೆ ಒಂದು ಧೈರ್ಯ ತುಂಬಿ ನಾವು ಆ ಮಟ್ಟಕ್ಕೆ ತರಬೇಕು ಅಂತಂದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು. ಇನ್ನು ಅದು ಬಿಟ್ಟು ನಾನು ಏನು ಇದು ಮಾಡಲಿಕ್ಕಿದ್ದಿಲ್ಲ. ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿರುವಂಥ ಗೌರವಾನ್ವಿತ ಮಂಜುಳಾ ನಾಗರಾಜ್, ಪ್ರಾಯಶಃ ನಾಗರಾಜ್ ಹೆಬ್ಬಾರ್ ಕೂಡ ಉಡುಪಿಯಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದವರು. ಜೆಸಿಯ ಮೂಲಕ, ರಾಜಕೀಯದ ಮೂಲಕ, ಸಂಘಟನೆಗಳ ಮೂಲಕ ಅತ್ಯಂತ ದೊಡ್ಡ ಕೆಲಸ ಮಾಡಿದವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಶ್ರೀಯುತ ಮಂಜುಳಾ ನಾಗರಾಜ್ ಹೆಬ್ಬಾರ್ ಅವರು ತಮ್ಮ ಅನಿಸಿಕೆಗಳನ್ನು, ಈ ರಿಕ್ವೆಸ್ಟ್ ಅವರ್ ಚೀಫ್ ಗೆಸ್ಟ್ ಮಿಸಸ್ ಮಂಜುಳಾ ನಾಗರಾಜ್ ಹೆಬ್ಬಾರ್ ಟು ಸ್ಪೀಕ್ ಫ್ಯೂ ವರ್ಡ್ಸ್ ಫಾರ್ ಅವರ್ ಆಡಿಯನ್ಸ್. A very happy new year. On this festival of lights, in association with Udayavani, we all have celebrated Deepavali in a unique way. I would like to congratulate all the participants and especially the winners. Once again, we proved women are no less than men, be it at home or any field that can be named. The recent one being the role played as scientists in success of Chandrayaan. I would like to conclude with one powerful advice: never give up, come what way. I take this opportunity to thank Udayavani for always being the front foot in promoting women empowerment by providing opportunities to showcase their talents. Thank you. Dhanyavadagal. Thanks. ಪ್ರಾಯಶಃ ನಾನು ಹಾಗೆ ಹೇಳಿದಾಗೆ ಇಡೀ ಕರ್ನಾಟಕಕ್ಕೆ ಒಂದು ಕರಾವಳಿಯ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ನಾನು ಅನೇಕ ಬ್ರ್ಯಾಂಡ್ಗಳನ್ನು ಕೊಟ್ಟ ಹಾಗೆ ಪ್ರಾಯಶಃ ಜಯಲಕ್ಷ್ಮಿ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇಡೀ ಕರ್ನಾಟಕದಲ್ಲಿ 2ನೇ ಅತ್ಯಂತ ದೊಡ್ಡ ಮಳಿಗೆ ಅಂತ ಹೇಳ್ಬೋದು. ಯೋಗೀಶ್ ಸೆಕೆಂಡ್ ಬಿಗ್ಗೆಸ್ಟ್. 1,10,000 ಸ್ಕ್ವೇರ್ ಫೀಟಿನ 6 ಮಳಿಗೆಗಳ ಅದ್ಭುತವಾದ ಒಂದು ಜಯಲಕ್ಷ್ಮಿ ಇವತ್ತು ನಮ್ಮೆದುರು ಬಂದು ನಿಂತಿದೆ. ಪ್ರಾಯಶಃ ಕರಾವಳಿಯ ಜನರಿಗೆ ಅಂತ ಒಂದು ಅಂಗಡಿಯನ್ನು ಅಂತ ಒಂದು ದೊಡ್ಡ ಪ್ಯಾಲೇಸನ್ನು ಕೊಟ್ಟದಕ್ಕಾಗಿ ನಾನು ಜಯಲಕ್ಷ್ಮಿ ಅವರಿಗೆ ನಿಮ್ಮ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಪ್ರದೇಶದ ಅಭಿವೃದ್ಧಿ, ಒಂದು ಜಿಲ್ಲೆಯ ಅಭಿವೃದ್ಧಿ, ಅಲ್ಲಿಯ ಇಂಥ ಅನೇಕ ವ್ಯಾವಹಾರಿಕ ಅಭಿವೃದ್ಧಿಗೆ ಅಂದರೆ ಅದರೊಂದಿಗೆ ಅದು ಯಶಸ್ವಿಯನ್ನು ಸಾಧಿಸ್ತಾ ಹೋಗ್ತದೆ. ಕಾಸರಗೋಡಿನಿಂದ ಟೆಂಪೋ ಮಾಡಿಕೊಂಡು ಬಂದು ಜನ ಪರ್ಚೇಸ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಪ್ರಾಯಶಃ ನೀವು ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಬಂದವರು ಇಲ್ಲಿ ಊಟ ಮಾಡ್ತಿದ್ದವರು ನೋಡಿರ್ಬೋದು. ಅವರೆಲ್ಲರೂ ಕೂಡ ಜಯಲಕ್ಷ್ಮಿಯ ಗ್ರಾಹಕರು. ದಿನಂಪ್ರತಿ ಇಲ್ಲಿ 500 ಜನರಿಗೆ ಊಟ ಆಗ್ತದೆ. 12 ಗಂಟೆಯಿಂದ 4 ಗಂಟೆ ತನಕ ಜಯಲಕ್ಷ್ಮಿಯ ಬಂದ ಕಸ್ಟಮರ್ಸನ್ನು ಅವರು ಚಿತ್ತಾರ ಕಂಫರ್ಟ್ಸ್ನಲ್ಲಿ ಊಟ ಹಾಕಿ ಕಳಿಸ್ತಾರೆ. ನೆನಪಿಡಿ, ಇಂಥ ಒಂದು ಅದ್ಭುತ ಸಂಸ್ಥೆ ನಿರ್ಮಾಣ ಆಗಬೇಕಾದ್ರೆ ಇಷ್ಟು 1000 ಜನ. ಇದಕ್ಕೆ ಒಂದು ನನ್ನ ಬಹಳ ದೊಡ್ಡ ಪರಿಕಲ್ಪನೆ ಏನು ಅಂತ ಹೇಳಿದರೆ, ಈ ಅಂಗಡಿಗೆ ನೀವು ಬರುವ ಮೊದಲು 25 ಅಂಗಡಿಯನ್ನು ದಾಟಿ ಬರಬೇಕು. ದಟ್ ಇಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್.
25 ಅಂಗಡಿಯನ್ನು ಬಿಟ್ಟು ಮತ್ತೆ ಜಯಲಕ್ಷ್ಮಿಗೆ ಬರಬೇಕಾದ್ರೆ ದೇರ್ ಈಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಅಂತ ನಾವು ಹೇಳ್ಬೋದು. ಅಂತ ಒಂದು ಅದ್ಭುತವಾದ ಶಕ್ತಿಯನ್ನು ಆ ಜಯಲಕ್ಷ್ಮಿ ಸಂಸ್ಥೆ ಇಟ್ಟುಕೊಂಡಿದೆ. ಅಲ್ಲಿರುವ ಕಲೆಕ್ಷನ್ಸ್ಗಳಾಗಿರ್ಬೋದು, ಅಲ್ಲಿಯ ಗ್ರಾಹಕರನ್ನು ನೋಡಿಕೊಳ್ಳುವ ರೀತಿ ಆಗಿರ್ಬೋದು, ಅಷ್ಟು ದೊಡ್ಡ ಸಂಸ್ಥೆಯಲ್ಲೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಆ ವ್ಯವಹಾರವನ್ನು ಮಾಡುವ ಕೌಶಲ್ಯತೆಗಳಾಗಿರ್ಬೋದು. ಅದಕ್ಕಿಂತಲೂ ಮುಖ್ಯವಾಗಿ ಸ್ವತಃ ಅಲ್ಲಿಯ ಮಾಲಕರೇ ಫ್ಲೋರಲ್ಲಿ ನಿಂತು ಕಸ್ಟಮರನ್ನು ವಿಚಾರಿಸ್ತಾರೆ, ಅವರ ಖುಷಿಗಳನ್ನು ವಿಚಾರಿಸ್ತಾರೆ. ನನಗೆ ಯಾವತ್ತು ಜಯಲಕ್ಷ್ಮಿ ಮೇಡಮ್ ಒಬ್ರು ಹೇಳುದುಂಟು, ಒಬ್ರು ಇಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಹೋಗಿ ಚಂದ ಉಡುಪಿಯಲ್ಲಿ ಊಟ ಮಾಡಿ ಮನೆಗೆ ಹೋಗುವಾಗ 1.5 ಗಂಟೆ ರಾತ್ರಿ ಆಗಿದೆ. ಅಲ್ಲಿಗೆ ಹೋಗುವಾಗ 4 ಖರ್ಚು ಕಡಿಮೆ ಇತ್ತಂತೆ. 1.5 ಗಂಟೆಗೆ ನಂದೊಂದು 4 ಖರ್ಚು ಕಡಿಮೆ ಉಂಟು, ಅದನ್ನೊಂದು ನಾಳೆ ಅಂದರೆ ಅದು ಅವನ ಪ್ರಾಯಶಃ ಉದಯವಾಣಿಗೆ ಮತ್ತು ಜಯಲಕ್ಷ್ಮಿಗೆ ಇರುವಂಥ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಅದು ನಿಮ್ಮ ಜಯಲಕ್ಷ್ಮಿ ಅಲ್ಲ, ನಮ್ಮ ಜಯಲಕ್ಷ್ಮಿ ಅಂತ ಉದಯವಾಣಿಯನ್ನು ಹಾಗೆ ಹೇಳೋದು. ಅದು ನೀವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಿಮ್ಮ ಪೇಪರ್ ಅಲ್ಲ, ನಮ್ಮ ಪೇಪರ್. ನಾವು ಒಂದು ಅಕ್ಷರವನ್ನು ಬದಲಾಯಿಸಬೇಕಾದ್ರೂ, ಒಂದು ಕಾಲಮನ್ನು ಬದಲಾಯಿಸಬೇಕಾದ್ರೂ ನಾವು ಜನರಲ್ಲಿ ಪರ್ಮಿಷನ್ ಕೇಳಬೇಕು. ಯಾಕಂತ ಹೇಳಿದ್ರೆ ಅದು ಅವರ ಸ್ವಂತದ ಆಸ್ತಿಯಷ್ಟು ಅನ್ನೋಷ್ಟರ ಮಟ್ಟಿಗೆ, ಕೆಲವು ಸಾರಿ ಅವರು ನಮ್ಮನ್ನು ನಡೆಸುವಷ್ಟರ ಮಟ್ಟಿಗೆ ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ, ವಿಶ್ವಾಸಗಳನ್ನು ಇಟ್ಟುಕೊಂಡಿದ್ದಾರೆ. ಅಂತಹ ವಿಶ್ವಾಸಾರ್ಹ ಸಂಸ್ಥೆ ಜಯಲಕ್ಷ್ಮಿಯ ಮಾಲಕರಾದಂಥ ಶ್ರೀಮತಿ ಜಯಲಕ್ಷ್ಮಿ ಅವರು, ಅವರ ಹೆಸರಿನಲ್ಲಿ ಈ ಸಂಸ್ಥೆ ಉತ್ತುಂಗಕ್ಕೆ ಏರ್ತಾ ಇದೆ. ನಾನು ಹೇಳಿದಾಗ ಅವರು ಎಷ್ಟು ಪವರ್ಫುಲ್ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡಿದ್ದಾನೆ ಅಂತ ನಾನು ಮೊನ್ನೆ ಕನ್ನಡ ಚಳವಳಿಗಾರದು ಬೆಂಗಳೂರಿನಲ್ಲಿ ಜಗಳ ನೋಡ್ತಾ ಇದ್ದೆ, 60-40 ಅಂತೇಳಿ. ಇವರದ್ದು 80-20 ಉಂಟು. ಯಾಕಂದ್ರೆ ಕನ್ನಡದ ಜಯಲಕ್ಷ್ಮಿಯನ್ನು ಅವರು ಹೇಳುವ ಮೊದಲ ಬಹಳ ದೊಡ್ಡದಾಗಿ ಕಮಲದ ಮೇಲೆ ಬರೆದಿದ್ದಾರೆ. ಅಂದ್ರೆ ಎಲ್ಲ ಫೀಚರ್ಗಳನ್ನು ನೆನಪಿನಟ್ಟಿಟ್ಟುಕೊಂಡು ಅಪರ್ಣರೋಡೆ ಜೊತೆಗೂಡಿ ಇಬ್ಬರು ಕೂಡ ಈ ಒಂದು ಸಂಸ್ಥೆಯನ್ನು ಅತ್ಯಂತ ಅದ್ಭುತವಾದ ಎತ್ತರಕ್ಕೆ ಏರಿಸಿದ್ದಾರೆ. ಇಬ್ಬರ ಪರವಾಗಿ ಮಾತಾಡಿದ್ದಾರೆ. ಮೊದಲಿಗೆ ಶ್ರೀಮತಿ ಜಯಲಕ್ಷ್ಮಿ ವೀರೇಂದ್ರ ಹೆಗಡೆ ಅವರು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಲೋ, ಎಲ್ರಿಗೂ ನಮಸ್ಕಾರ. ಮೊದಲಾಗಿ ನಾನಿಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಏನೇ ಆಗಲಿ ನಿಮಗೆ ಪ್ರೈಸ್ ಸಿಗೋದೇ ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ತುಂಬ ಸಣ್ಣ ಇರುವಾಗ ಈ ಆಪ್ಷನ್ಸ್ಗೆಲ್ಲ ಇರಲಿಲ್ಲ. ಅದು ನಮಗೆ ಈಗಲೂ ಪಾರ್ಟಿಸಿಪೇಟ್ ಮಾಡಬೇಕೇಳಿ ಆಸೆ ಉಂಟು. ಆದರೆ ಜಯಲಕ್ಷ್ಮಿ ಅವರು ಮಾಡಿದರೆ ಏನು ಹೇಳ್ತಾರ ಹೇಳಿ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ ಆ್ಯಕ್ಚುಲಿ. ಇಲ್ಲದಿದ್ದರೆ ನಮಗೂ ಉದಯವಾಣಿಯಲ್ಲಿ ಒಂದು ಪೇಪರಲ್ಲಿ ನಮ್ಮದು ಫೋಟೋ ಬರಬೇಕು, ನಮಗೂ ಆಸೆ ಇದೆ. ಅದು ನಾವು ಖಂಡಿತವಾಗಿ ಮಾಡಿದರೆ ಇದನ್ನು ಏನು ಹೇಳ್ತಾರೆ ಅಂದರೆ ಇನ್ಫ್ಲುಯೆನ್ಸ್ ಅಂತಲೇ ಹೇಳ್ತಾರೆ ಹೇಳಿ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಮತ್ತು ಏನು ಹೇಳಿದರೆ ಮೇಡಮ್ ಹೇಳಿದ ಹಾಗೆ ಚಿತ್ತಾರದವರು, ನಾವು ಮನೆಯಲ್ಲೇ ಇರೋದು, ನಾವು ಮನೆಯಲ್ಲಿ ಏನೇ ತುಂಬ ಕೆಲಸ ಇರ್ತದೆ ಮನೆಯಲ್ಲಿ ಹೆಂಗಸರಿಗೆ, ಆದರೂ ನಾವು ಆ ಕೆಲಸನೆಲ್ಲ ಮಾಡಿ ಅಂಗಡಿಗೆ ಹೋಗಿ ನಾವೇನು ಪಾರ್ಟಿಸಿಪೇಟ್ ಮಾಡ್ತೇವಲ್ಲ ಅದರಿಂದ ನಮಗೆ ಖುಷಿ ಸಿಗ್ತದೆ. ಯಾರೇ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಬಿಸ್ನೆಸ್ ಹೇಳಿದರೆ ಒಂದು ನಮ್ಮದು ಸ್ವಲ್ಪ ಟೈಮನ್ನು ಅದಕ್ಕೆ ನಾವು ಕೊಟ್ಟರೆ ನಾವು ಹ್ಯಾಪಿಯಾಗಿರ್ತೇವೆ. ನಮಗೆ 4 ಜನರ ಗುರ್ತಾಗ್ತದೆ, 4 ಜನರನ್ನು ಮೀಟ್ ಆಗ್ಲಿಕ್ಕೆ ಆಗ್ತದೆ. ಯಾರೆಲ್ಲ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ನಮ್ಮನ್ನಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳಿಕ್ಕೂ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಈ ಫೋಟೋ ತೆಗೆಯುವುದಂದರೆ ತುಂಬಾ ಕಷ್ಟದ ಕೆಲಸ. ಇದರಲ್ಲಿ ನೀವು ಮಕ್ಕಳಿಗೆ ಡ್ರೆಸ್ ಮಾಡಿ, ಮನೆ ಕೆಲಸ ಮಾಡಿ, ಆ ರೇಷ್ಮೆ ಸೀರೆ ಉಟ್ಟು ಒಂದು ಫೋಟೋ ತೆಗೆಯುವುದಂದರೆ ತುಂಬ ಸಾಧನೆ ಮಾಡಿದ ಹಾಗೆ. ನೀವೇನು ಕಮ್ಮಿ ಸಾಧನೆ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮೇಡಮ್ ಅವರು ಹೇಳಿದರು, ಅವರು ಏನು ಇದು ಮಾಡೋದು ಈಗ ಒಂದು ಇದೇನು ಮಾಡಿದ್ರು ಅಂದರೆ ಅವರ ಸಾಧನೆ ಉಂಟಲ್ಲ, ನಾವು ಅದಕ್ಕೆ ಸ್ಫೂರ್ತಿಯಾಗಿರಬೇಕು. ಎಲ್ಲರಿಗೂ ಧನ್ಯವಾದಗಳು. ಪ್ರಾಯಶಃ ನಾನು ಜಯಲಕ್ಷ್ಮಿಯ ಬನ್ನಂಜೆ ಹೊಸ ಶೋರೂಮಿನ ಇನೋಗ್ರೇಷನ್ನ ಬಗ್ಗೆ ನಾನು ಮಾತಾಡಬೇಕು. ಪ್ರಾಯಶಃ ಅದೊಂದು ದಿವಸ ಒಂದು ಬ್ರಹ್ಮಕಲಶ ನಡೆದ ಹಾಗೆ ಜನ ಬರ್ತಾ ಇದ್ರು. ಆದರೂ 18 ಗಂಟೆಗಳ ಕಾಲ ನಿರಂತರವಾಗಿ ಜಯಲಕ್ಷ್ಮಿ ಅವರು ಮತ್ತು ಅಪರ್ಣರವರು ಎಲ್ಲ ಕಸ್ಟಮರ್ಗಳನ್ನು ರಿಸೀವ್ ಮಾಡಿ, ಅಂದರೆ ಅಲ್ಲೊಂದು ಜನರದೊಂದು ಕಾನ್ಸೆಪ್ಟ್ ಇತ್ತು, ಇನಿಬೋದು ತೂಂದು ಬರ್ಬೋದು, ಎಲ್ಲಂಜಿಬೋದು ತಂದು ಬರ್ಬೋದು ಅಂತೇಳಿ. ಹಾಗಾಗಿ ನೋಡ್ಲಿಕ್ಕೆ ಬಂದವರು ತುಂಬ ಜನ ಇದ್ರು. ಅಷ್ಟು ಜನ ಪ್ರಾಯಶಃ ನನಗೆ ತುಂಬ ಖುಷಿ ಆಗ್ತದೆ. ಒಂದು ಅಂಗಡಿಯಲ್ಲಿ 15 ಬಿಲ್ಲಿಂಗ್ ಕೌಂಟರ್ ಇರಬೇಕು ಅಂತ ಆದರೆ ಪ್ರಾಯಶಃ ಅಂಗಡಿಯ ಒಂದು ಅದ್ಭುತವಾದ 18 ಬಿಲ್ಲಿಂಗ್ ಕೌಂಟರ್ ಇದೆ. ಮತ್ತು ಪರ್ಚೇಸ್ ಮಾಡಿದಂಥ ಪ್ರಾಡಕ್ಟ್ಸ್ ಬರ್ಲಿಕ್ಕೆ ಒಂದು ಟ್ರಾಲಿ ಹಾಕಿದ್ದಾರೆ, ಅದು ಆಟೋಮೆಟಿಕ್ ಮೂವ್ ಆಗ್ತದೆ. 18 ಬಿಲ್ಲಿಂಗ್ ಕೌಂಟರ್ನ ಪುನಃ ಪ್ಲಸ್ 5 ಜನ ಕ್ಯಾಶರ್ಗಳು ಬೇರೆ ಇದ್ದಾರೆ. ಇಂಥ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲರಿಗೂ ಒಂದು ಪ್ರಾಯಶಃ ನಿಮ್ಗೆಲ್ಲರಿಗೂ ಅಲ್ಲಿ ಬಟ್ಟೆ ತಗೊಳ್ಳೋ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಅಂತ ಒಂದು ಇದಕ್ಕೆ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದು ಅವರು ಇಬ್ಬರು ಅಣ್ಣ ತಮ್ಮಂದಿರು, ವೀರೇಂದ್ರ ಹೆಗ್ಡೆ ಮತ್ತು ರವೀಂದ್ರ ಹೆಗ್ಡೆ ಮತ್ತು ಅವರ ಶ್ರೀಮತಿಯರು ಅಪರ್ಣ ಮತ್ತು ಜಯಲಕ್ಷ್ಮಿ ಒಟ್ಟು ಸೇರಿ ಒಂದು ಕುಟುಂಬ ಒಟ್ಟು ಸೇರಿದ್ರೆ ಏನನ್ನ ಸಾಧಿಸಬಹುದು, ಯಾವ ರೀತಿ ಯಶಸ್ಸನ್ನು ಗಳಿಸಬಹುದು, ಒಗ್ಗಟ್ಟಿನಲ್ಲಿ ಹೇಗೆ ಬಲವಿದೆ ಎನ್ನುವುದನ್ನ
ಸಮಾಜಕ್ಕೆ ತೋರಿಸಿಕೊಟ್ಟಂಥ ಒಂದು ಅದ್ಭುತವಾದಂಥ ಫ್ಯಾಮಿಲಿ ಅದು. ಶ್ರೀಮತಿ ಅಪರ್ಣಾ ರವೀಂದ್ರ ಹೆಗ್ಡೆ ಅವರು ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ವಿಜೇತರಾಗಿ ಬಂದಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ನವರಿಗೆ ನಾನು ಫಸ್ಟಿಗೆ ಪ್ರಣಾಮನ ಸಲ್ಲಿಸ್ತೇನೆ. ಈ ರೇಷ್ಮೆ ಜೊತೆ ದೀಪಾವಳಿಯ ಪ್ರಶಸ್ತಿಯನ್ನು ನೀವು ಪರ್ಯಾಯದ ಟೈಮಲ್ಲಿ ಇನ್ನೇನು 2 ವಾರ ಕಳೆದರೆ ಜನವರಿ 18 ಪರ್ಯಾಯ ಬರುತ್ತೆ. ಶ್ರೀಕೃಷ್ಣನ ನಾಡಲ್ಲಿ ರಾಮನ ಉತ್ಸವವನ್ನು ಜನವರಿ 22ಕ್ಕೆ ಬರುವ ರಾಮೋತ್ಸವದ ಟೈಮಲ್ಲಿ ನೀವು ತಗೊಳ್ತಾ ಇದ್ದೀರಾ. ಇದು ನಿಮಗೆ ನೆನಪಿಗೂ ಆಗತ್ತೆ, ಮತ್ತು ಇದು ನಿಮ್ಮ ಚಿರಸ್ಮರಣೀಯವಾಗಿ ಇರುತ್ತೆ. ಇಂಥ ಟೈಮಲ್ಲಿ ನಾವು ಪಡೆದಿದ್ದೀರಾ ಅಂತ ಭಾರಿ ಖುಷಿ ಆಗತ್ತೆ. ಮತ್ತೇನಂತ ಹೇಳಿದರೆ, ಈ ಸರ್ತಿ ಇದು ಕಾನ್ಸೆಪ್ಟ್ ಆ್ಯಕ್ಚುಲಿ ರಾಮಚಂದ್ರ ಮಿಜಾರರು ಮಾತಾಡಿದರೆ ನಮಗೆ ಮಾತಾಡಲಿಕ್ಕೆ ಏನೂ ಇರಲ್ಲ. ಯಾಕಂತ ಹೇಳಿದರೆ 99% ಅವ್ರು ಮಾತಾಡ್ತಾರೆ, ನಾವು ಕಡೆಗೆ ಹೇಳಬೇಕಷ್ಟೇ ಡಿಟ್ಟೋ 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 ಅಷ್ಟೇ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸರ್ತಿ ವಿಜೇತರನ್ನ ಪೇಪರಲ್ಲಿ ಹಾಕಿದಾಗ ನಂಗೆ ಅನಿಸಿದ್ದು, ನಾವು ಸಣ್ಣವರಿದ್ದಾಗ ಒಂದು ಯಾವ ಫಿಲಮ್ ತುಂಬ ಫೇಮಸ್ ಆಗಿರುತ್ತೆ, ಸೂಪರ್ ಹಿಟ್ ಆಗಿರುತ್ತೆ, ಆದರೆ ಯಾವುದಾದ್ರೂ ಒಂದು ಸೀನನ್ನು ಅವ್ರು ಹಾಕ್ತಾರೆ. ಸೊ ಆ ಫಿಲ್ಮಲ್ಲಿರೋ ತುಂಬ ಹಿಟ್ಟಾದ ಸೀನನ್ನು. ಸೊ ನಂಗೆ ಈ ಸರ್ತಿ ಆ ನಿಮ್ಮ ಫೋಟೋ ಶೂಟ್ ಇದು ಏನು ಪಿಕ್ಚರನ್ನು ಪೇಪರಲ್ಲಿ ಹಾಕಿದಾಗ ನನಗೆ ಹಾಗೇನೆ ಅನ್ನಿಸ್ತು. ಯಾಕಂದರೆ ಎಲ್ಲನೂ ಇದೆಯಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್. ಯಾವ ಥರ ಕಾನ್ಸೆಪ್ಟ್ ಮಾಡಿದ್ದೀರಾ ಅಂದರೆ ನನಗನ್ಸುತ್ತು ಮೋಸ್ಟ್ಲಿ ರೇಷ್ಮೆ ಜೊತೆ ದೀಪಾವಳಿ ನಾವು ಹಾಕೋಕ್ಕಿಂತ ಮುಂಚೆನೇ ನಿಮ್ಮ ಐಡಿಯಾ ತಲೆಯಲ್ಲಿ ಆಗಿರಬೇಕು. ನಾವು ಈ ಥರ ಮಾಡಬೇಕು, ಈ ಥರ ಸ್ಟೇಜ್ ಸೆಟ್ಟಿಂಗ್ ಮಾಡಬೇಕು, ಹಾಗೆ ನೀವು ಒಂದು 5-6 ಜನ ಗ್ರೂಪ್ ಮಾಡ್ಕೋಬೇಕು. ನಾವು ಆ ಕಲರ್ ಹಾಕ್ಕೊಂಡ್ರೆ ನೀನು ಯಾವ ಕಲರ್ ಸೀರೆ ಹಾಕ್ಕೊಳ್ತೀಯಾ, ನಾನೆಲ್ಲಿ ಕೂತ್ಕೋಬೇಕು, ನೀ ಎಲ್ಲಿ ಕೂತ್ಕೊಳ್ತೀಯಾ, ಹಂಡೆಯನ್ನು ಹೇಗಿಡೋದು, ಅಲ್ಲಿ ನಾವು ಬಾವಿಕಟ್ಟೆಯನ್ನು ಹೇಗೆ ಶೃಂಗಾರ ಮಾಡ್ಬೋದು. ನನ್ಗನ್ನಿಸ್ತು ಎಲ್ಲಾದರೂ ನಾವು ಫ್ರೆಂಡ್ಸ್ ಮತ್ತೆ ನನ್ನ ವಾರ್ಗೀತಿ ಮತ್ತು ನನ್ನಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ನಾವು ಕೂಡ ಮಾಡಿದ್ವಿ ಫೋಟೋಶೂಟ್, ಇದಕ್ಕೋಸ್ಕರ ಅಲ್ಲ, ನಾವು ಬೇರೆದಕ್ಕೆ ಮಾಡಿದ್ವಿ. ಆದರೆ ಅದು ಮಾಡಬೇಕಾದ್ರೆ ನಾವು ನಮ್ಮ ಫೋನಲ್ಲಿ ಮಾತಾಡೋದು ಅದೆಲ್ಲ ಮಾಡುವಾಗ ನನಗೆ ಹಾಗೇನೆ ಇದಾಯಿತು. ಒಂದ್ಸರ್ತಿ ಮೆಮರಿಗೆ ಬಂತು, ಮೋಸ್ಟ್ಲಿ ಇವ್ರು ಈ ಥರ ಮಾತಾಡಿರ್ಬೋದು, ನಾನು ಈ ಥರ ಹಾಕ್ತೀನಿ, ನೀನು ಈ ಥರ ಹಾಕೊಂಬ, ಫೋಟೋಗ್ರಾಫರ್ಸಿಗೆ ಹೇಳೋದು ಎಲ್ಲನೂ ನೀವು ಮಾಡ್ಕೊಂಡಿರ್ತೀರಾ. ಆ ಕ್ಷಣನ ನೀವು ಮರಿಲಿಕ್ಕಿಲ್ಲ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ರೇಷ್ಮೆ ದೀಪಾವಳಿ 2024 ಪ್ರಥಮ ಬಹುಮಾನ ವಿಜೇತರು ಸುಜಾತ ಮತ್ತು ಕುಟುಂಬ ಹೆಬ್ರಿ. ಪ್ರಥಮ ಬಹುಮಾನ ವಿಜೇತರು. ಇವರಿಗೆ ಮಂಜುಳಾ ನಾಗರಾಜ್ ಹೆಬ್ಬಾರ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳೆಲ್ಲರೂ ಸೇರಿ ಸುಜಾತ ಮತ್ತು ಕುಟುಂಬ ಹೆಬ್ರಿ. ಬದುಕಿನ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಬಹುಮಾನಗಳನ್ನು ಗಳಿಸಿ ಯಶಸ್ಸನ್ನು ಸಾಧಿಸಿ ಅಂತ ಹಾರೈಸ್ತಾ ಈಗ ಬಹಳ ಇಂಪಾರ್ಟೆಂಟ್ ಹಂತಕ್ಕೆ ಬಂದಿದ್ದೇವೆ. ಇಷ್ಟ ತನಕ ನಾವು ಮಾತಾಡಿದ್ದೇವೆ, ಈಗ ನಿಮಗೆ ಮಾತಾಡುವ ಸರದಿ. ಬಹುಮಾನ ವಿಜೇತರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆಯಲ್ಲಿರುವ ಮುಂಭಾಗದಲ್ಲಿ ಎಲ್ಲರೂ ವಿಜೇತರಿಗೂ ಎಲ್ಲ ಆತ್ಮೀಯರಿಗೂ ನನ್ನ ವಂದನೆಗಳು. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಭಾಗವಹಿಸಿದ್ದು. ನನ್ನ ಫ್ರೆಂಡು ದೀಪಿಕಾ ಅಂತ, ಹೀಗೆ ನಾವು ಮಾಡ್ತಾ ಇದ್ದೇವೆ, ನಮ್ಮನೆಗೆ ಒಂದ್ಸಲ ಬಂದ್ಕೊಂಡು ನಿಮ್ಮ ಮನೆಯಲ್ಲಿ ಫೋಟೋಶೂಟ್ ಮಾಡುವ ಈ ಥರ ವಿಷಯ ಉಂಟು ಅಂತ. ಸಣ್ಣದಿರುವಾಗ ನಾವೆಲ್ಲ ಅಪ್ಪ ಅಮ್ಮನೊಟ್ಟಿಗೆ ನಾವು 4-5 ಜನ ಮಕ್ಕಳು
ಅಂದರೆ ಒಬ್ಬೊಬ್ರು ಕೆಲಸ ಮಾಡಿಕೊಂಡು ಮನೆ ಒಂದು ಅಂಗಳಕ್ಕೆ ಸೆಗಣಿ ಹಾಕೋದು, ಒಬ್ರು ರಂಗೋಲಿ ಹಾಕೋದು, ಇನ್ನೊಬ್ರು ತೋರಣ ಕಟ್ಟೋದು ಅಂತ ಎಲ್ಲ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ತಿಂಡಿ ಮಾಡಿಕೊಂಡು ಸಂಭ್ರಮ ಪಡ್ತಿದ್ವಿ. ಈ ಸಲ ನಾವು ಫ್ರೆಂಡ್ಸ್ ಒಟ್ಟಿಗೆ ಸೇರಿಕೊಂಡು ತುಂಬ ಖುಷಿಯಿಂದ ಒಂದು ಡೆಕೋರೇಷನ್ ಆಗಿರ್ಬೋದು, ಹೂವಿದ್ದು ರಂಗೋಲಿ ಆಗಿರ್ಬೋದು, ದೀಪ ಹಣತೆ ಹಚ್ಚಿರುವುದು ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಒಂದು ಮನೆಯಲ್ಲಿ ಸಂಭ್ರಮ ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು ಜಯಲಕ್ಷ್ಮಿ ಮತ್ತು ಉದಯವಾಣಿ ಅವರಿಗೆ, ಯಾಕಂದರೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಕ್ಕೆ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದರೆ ಇಂಥ ಕಾರ್ಯಕ್ರಮ ನಡೀತಾ ಇದ್ರೆ ನಮಗೆ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ಜನಗಳು ಇದರಲ್ಲಿ ಮುಂದೆ ಭಾಗವಹಿಸ್ಬೇಕಂದ್ರೆ ಇದರಲ್ಲಿ ಸಿಗೋ ಬಹುಮಾನಕ್ಕಿಂತ ಇದರಲ್ಲಿ ತುಂಬ ಖುಷಿ ಸಿಕ್ಕಿದೆ. ನಾವೊಂದು ಇದಕ್ಕೆ ತಯಾರಾದದ್ದು ಅಂದರೆ ಸಾಧಾರಣ 1 ತಿಂಗಳಿಂದ ಯಾವ ಥರ ಸೀರೆ ಇಡಬೇಕು, ಡೆಕೋರೇಷನ್ ಯಾವ ಥರ ಮಾಡಬೇಕು, ರಂಗೋಲಿ ಯಾವ ಥರ ನಿಲ್ಬೇಕು, ಯಾವ ಥರ ನಿಲ್ಲಬೇಕು, ಅದು ಒಂದು ಸಂಭ್ರಮ ಹೇಳಿದರೆ ಉಂಟಲ್ಲ. 1 ತಿಂಗಳಲ್ಲಿ ತುಂಬ ಸಂಭ್ರಮ ಪಟ್ಟಿದ್ದೇವೆ. ಅಂತೂ ಫೋಟೋ ಇದು ಉದಯವಾಣಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಯಾಕಂದರೆ ಸಾವಿರಾರು ಫೋಟೋಸಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡ್ತೇವೆ ಅಂತ ನಮಗೆ ಧೈರ್ಯ ಕೂಡ ಇರಲಿಲ್ಲ. ಆದರೆ ಫೋಟೋಸ್ ಬಂದು ನನಗೆ ಫೋನ್ ಬರುವಾಗ ನನಗೆ ತುಂಬ ಖುಷಿ ಇಲ್ಲ, ಅಯ್ಯೋ ನಮಗೆ ಪ್ರೈಸ್ ಬಂದಿದ, ನಾವು ವಿಜೇತರತ ಅಂತ. ಹಾಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ಕೇಳ್ತೇನೆ. ನಾವಿದು 3rd ಇಯರ್ ಇದು ಪಾರ್ಟಿಸಿಪೇಟ್ ಮಾಡ್ತಿರೋದು. ಫಸ್ಟ್ ಸಲ ನಮಗೆ ಕನ್ಸಲೇಷನ್ ಪ್ರೈಸ್ ಸಿಕ್ಕಿತ್ತು. ಸೇಮ್ ಅದು ಕೂಡ ಸರ್ ಹೇಳಿದಾಗೆ ನೆಕ್ಸ್ಟ್ ನಮಗೆ ಫಸ್ಟ್ ಪ್ರೈಸ್ ತಗೊಳ್ಳೇಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಈ ಸಲ ಫಸ್ಟ್ ಪ್ರೈಸ್ ಬಂದಿದೆ. ತುಂಬ ಅಂದರೆ ತುಂಬಾ ಖುಷಿ ಉಂಟು. ಆ್ಯಂಡ್ ಪ್ರತಿ ವರ್ಷ ಕೂಡ ಅದೇ ಮಳೆದು, ಈ ಸಲ ಸಹ ಮಳೆದೊಂದು ತುಂಬ ಹೆದರಿಕೆ ಇತ್ತು, ಮಳೆ ಬಂದು ಎಲ್ಲಿ ನಮ್ಮದು ಕಾನ್ಸೆಪ್ಟ್ ಎಲ್ಲ ಹಾಳಾಗಿ ಹೋಗ್ತದೆ ಅಂತ. ಆದರೆ ಮಳೆ ಸಹ ಬರಲಿಲ್ಲ. ಆ್ಯಂಡ್ ಫ್ರೇಮ್ ಮುಂದೆ ನಾವೆಲ್ಲ ಹೆಂಗಸರು ಹೇಗೆ ಕಾಣಿಸ್ಕೊಂಡಿದ್ದೇವೆ ಹಾಗೆ ನಮ್ಮ ಮನೇಲಿರೋ ಗಂಡಸರಾಗಿ ಇವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವರಿಗೆ ಈ ಮೂಮೆಂಟಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಅದೇ ಪ್ರತಿ ಸಲ ಎಂತ ಆಗ್ತದೆ ನಾವು ಡ್ರೆಸ್ ತಗೊಳ್ತೇವೆ, ಸೀರೆ ತಗೊಳ್ತೇವೆ, ಆದರೆ ನಮ್ಗೆ ಉಡ್ಲಿಕ್ಕೆ ಟೈಮ್ ಸಿಕ್ಕುದಿಲ್ಲ. ಲಾಸ್ಟ್ ಪೂಜೆ ಆಗುವಾಗ ಪೂಜೆ ಒಂದು ಮುಗಿಲಿ, ಇನ್ನು ರೆಡಿಯಾಗಿ ಎಂತ ಉಂಟು, ಎಂತ ರೀಸನ್ ಇಲ್ಲ ಅಲ್ಲ ಅಂತ. ಬಟ್ ರೇಷ್ಮೆ ಜೊತೆ ದೀಪಾವಳಿ ಬಂದಮೇಲೆ ನಮಗೆ ರೆಡಿ ಆಗಲಿಕ್ಕೆ, ನಮಗೋಸ್ಕರ ನಾವು ಟೈಮ್ ಕೊಡಲಿಕ್ಕೆ ತುಂಬ ಒಂದು ಒಳ್ಳೆಯ ರೀಸನ್ ಸಿಕ್ಕಿದೆ. ಹಾಗಾಗಿ ನಾವು ಫ್ರೆಂಡ್ಸ್ ಜೊತೆ ಸೇರಿ ತುಂಬಾ ಎಂಜಾಯ್ ಮಾಡ್ತಿದ್ದೇವೆ. ಈಗ ಎಂತ ಆಗಿದೆ ಅಂತ ಹೇಳಿದ್ರೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ನಾವು ಫೇಸ್ ಟು ಫೇಸ್ ಸಿಕ್ಕಿದ್ರೆ ಸಹ ಯಾರು ಸಹ ವಿಶ್ ಮಾಡ್ಕೊಡೋದಿಲ್ಲ. ಅಂಥ ಟೈಮಲ್ಲಿ ನಾವು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಮ್ಮ ನೇಬರ್ಸ್ ಆಗಿರ್ಬೋದು, ಎಲ್ಲರದ್ದು ಸೇರಿ ಸೆಲೆಬ್ರೇಟ್ ಮಾಡುವಾಗ ಆ ಸಂಬಂಧದ್ದು ಮೌಲ್ಯ ಜಾಸ್ತಿ ಆಗ್ತದೆ, ನಮ್ಮ ಮಧ್ಯೆ ಇರೋ ಒಂದು ಬಾಂಡಿಂಗ್ ಜಾಸ್ತಿ ಆಗ್ತದೆ. ಸೊ ಹಬ್ಬದ ಸಡಗರನೂ ಜಾಸ್ತಿ ಆಗ್ತದೆ. ಆ್ಯಂಡ್ ಇಂಥ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಉದಯವಾಣಿ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಇಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ನಿಮ್ಮ ಸೈಡಿಂದ ಇನ್ನೂ ಬರಲಿ, ಆ್ಯಂಡ್ ವ್ಯೂವರ್ಸ್ ಕಡೆಯಿಂದ ಇದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಇನ್ನೂ ಜಾಸ್ತಿ ಸಿಕ್ಕಲಿ ಅಂತ ಹೇಳ್ತಾ ಎಲ್ಲ ವಿನ್ನರ್ಸಿಗೂ ಕಂಗ್ರ್ಯಾಚುಲೇಷನ್. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ನನ್ನ ಮುಂಭಾಗದಲ್ಲಿರುವ ಎಲ್ಲ ವಿಜೇತರಿಗೂ ನನ್ನ ನಮಸ್ಕಾರಗಳು. ನಾನು ವೀಣಾ ಪೈ, ವಿಟ್ಲದಿಂದ ಬಂದಿದ್ದೇನೆ. ಇವತ್ತು ನಾವು ಬಂದ ಉದ್ದೇಶ ನಮಗೆ ಅದೇ ಹೇಳಿದ್ನಲ್ಲ, ನಾವು ಫಸ್ಟ್ ಟೈಮ್ ತೆಕ್ಕೊಳ್ತಾ ಇರೋದು ಇದು. ಸೊ ಇಲ್ಲಿ ಬಂದ ಮೇಲೆ ಒಂದು ಕುಟುಂಬದ ಹಾಗೆ ಉಂಟು. ಈಗ ಇಲ್ಲಿ ನೋಡಿದರೆ ಸಡಗರ, ಸಂಭ್ರಮ, ಎಂಥ ಖುಷಿ ಅಂತ ಹೇಳಿದರೆ ನೆಕ್ಸ್ಟ್ ಇಯರ್ಗೆ ಇವಾಗಲೇ ಆಲೋಚನೆ ಮಾಡ್ತಾ ಇದ್ದೇವೆ ನಾವು ಎಂಥ ಕಾನ್ಸೆಪ್ಟ್ ಮಾಡೋದು ಅಂತ ಹೇಳಿ. ಇಲ್ಲಿ ಈ ಫೋಟೋಗಳನ್ನೆಲ್ಲ ನೋಡಿದಾಗ ನಮ್ಗೆ ಆಲ್ರೆಡಿ ಐಡಿಯಾಗಳು ಬಂದಿದೆ, ಆದರೆ ಇನ್ನೂ ಹೊಸ ವಿನೂತನ ಐಡಿಯಾಗಳು ಬರ್ತಾ ಉಂಟು. ಮತ್ತು ನಾವು ಇವತ್ತು ಡ್ರೆಸ್ ಮಾಡಿ ಬಂದಿದ್ದು, ನಾವು ಅದೇ ಇವ್ರು ಹೇಳಿದಾಗೆ ನಾವು ಅಂದ್ಕೊಂಡ್ವಿ, ನಾವು ಡ್ರೆಸ್ ಮಾಡಿ ಬಂದದ್ದು ನೋಡಿದಾಗ ನಮಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳಿಸ್ತಾರೆ ಎಲ್ಲಾದರೂ. ಹಾಗೆ ಇತ್ತು ಆ್ಯಕ್ಚುಲಿ. ನಾವು ಅದೇ ಹೇಳಿದ್ನಲ್ಲ, ಇವತ್ತು ಎಲ್ಲ ಪಟ್ಟೆ ಸೀರೆ ಉಟ್ಟುಕೊಂಡು ಇನ್ನೂ ಸಹ ಮಂಕಿ ಡಾಬೆಲ್ಲ ಹಾಕುವಂತಿದ್ವಿ ಆ್ಯಕ್ಚುಲಿ. ಉದಯವಾಣಿ ಮತ್ತು ಜಯಲಕ್ಷ್ಮಿ ಅವರಿಗೆ ನನ್ನ ಕೃತಜ್ಞತೆಗಳು. ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟರಿಗೆ ನಿಮಗೆಲ್ಲರಿಗೂ ನಮ್ಮ ಕೃತಜ್ಞತೆಗಳು, ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ, ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ಲರಿಗೂ. ಯಾಕಂದರೆ ನೀವೆಲ್ಲ ನಮ್ಮ ಟೀಮ್ ಜೊತೆಗೆ ಇರುವವರು ಅಂತ ನನಗೆ ಇವತ್ತು ಫೀಲ್ ಆಗ್ತಿದೆ. ಜಯಲಕ್ಷ್ಮಿ ಅವ್ರಿಗೆ ಮತ್ತು ಉದಯವಾಣಿ ಅವರಿಗೆ ನನ್ನ ಧನ್ಯವಾದಗಳು. ಯಾಕಂದರೆ ಪ್ರತಿ ವರ್ಷ ಒಂದು ಮಳೆಗಾಲ ಮುಗಿದ ತಕ್ಷಣ ಈ ವರ್ಷ ದೀಪಾವಳಿಗೆ ಯಾವ ಥರ ಕಾನ್ಸೆಪ್ಟ್ ಅವ್ರು ಇಡ್ಬೋದು ಅನ್ನುವಂಥ ಒಂದು ಯೋಚನೆಯಲ್ಲಿ ನಾವಿರ್ತೇವೆ. ಡೈಲಿ ಪೇಪರ್ ನೋಡುದು, ಬರುವುದೇ ಇಲ್ಲ. ಒಂದಿಷ್ಟು ಬೈಕ್ ಕೊಡ್ತೇವೆ ಜಯಲಕ್ಷ್ಮಿ ಅವರಿಗೂ ಉದಯವಾಣಿ ಅವರಿಗೂ. ಎಂತ ಲಾಸ್ಟ್ ಮೂಮೆಂಟ್ಗೆ ಹಾಕಿ ನಾವೀಗ ಸೀರೆ ತೆಗಿಬೇಕಲ್ಲ, ಇನ್ನು ಅದೇ ಕಲರ್ ಸೀರೆ ಬೇಕು ಅಂತ ಹಾಕಿದ್ರೆ ನಾವು ಸೀರೆ ಎಲ್ಲಿಂದ ತರೋದು, ಆಮೇಲೆ ಯಾವ ಥರ ಥೀಮ್ ಮಾಡೋದು, ಥೀಮ್ ಎಲ್ಲ ನಮ್ಮ ಹತ್ರ ರೆಡಿ ಇರ್ತದೆ. ಆದರೆ ಇವರು ಸೀರೆ ಕಲರ್ ಏನಾದರೂ ಹಾಕಿದ್ರೆ ನಾವೇನು ಮಾಡೋದು, ಮಲ್ಲಿಗೆ ಎಲ್ಲ ಹಾಕಿದ್ರೆ ತಗೋಬೋದಪ್ಪ, ಎಷ್ಟು ಕಾಸ್ಟ್ಲಿ ಆದರೂ ಅಂತ ನಾವು ಅನ್ಕೊಂತ ಇರ್ತೇವೆ. ನಮ್ಮಲ್ಲಿ ತುಂಬ ಒಂದು ಯೋಚನೆಗಳು ಬರ್ತವೆ. ಯಾಕಂದರೆ ಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ನಂತರ ಹಬ್ಬದ ಒಂದು ವಾತಾವರಣಕ್ಕೆ ನಾವು ಯಾವ ಥರ ರೆಡಿ ಆಗ್ಬೋದು, ಯಾವ ಗ್ರೂಪಲ್ಲಿ ಮಾಡ್ಬೋದು, ಯಾರೆಲ್ಲ ಸೇರ್ಕೊಳ್ಬೋದು. ನನ್ನದು ಒಂದು ಫ್ಯಾಮಿಲಿ ಟೀಮಿಂದ ನೆನಪು ಬಂದಿದೆ.
ಪ್ಲಸ್ ಫ್ರೆಂಡ್ಸ್ ಒಟ್ಟಿಗೆ ಒಂದು ಬಂದಿದೆ, 2 ನನಗೆ ಪ್ರೈಸ್ ಬಂದಿದೆ ಈ ವರ್ಷ. ಸೊ ಹೋದ ವರ್ಷ ಬಂದಿರಲಿಲ್ಲ, ಆದರೆ ಹಿಂದಿನ ವರ್ಷನೂ ನನಗೆ ಪ್ರೈಸ್ ಬಂದಿದೆ. ಸೊ ನಮಗೊಂದು ಖುಷಿ, ಯಾಕಂದರೆ ನಾವು ಹೊಸ ಹೊಸ ಥೀಮ್ ಮಾಡಿದಾಗ ನಮಗೆ ಅದು ಪೇಪರ್ನಲ್ಲಿ ಬಂದಾಗ ನಮಗೊಂದು ಖುಷಿ. ನಿಮ್ಗಳ ಜೊತೆಗೆ ನಾವು ಕೂಡ ಬಂದಿಲ್ಲಿ ಎಲ್ಲರ ಜೊತೆ ನಾವು ಶೇರ್ ಮಾಡ್ಕೋಬೋದು ವಿಷಯಗಳನ್ನು ಅಂತ. ಸೊ ನಾನು ಹೌಸ್ ವೈಫ್ ಆಗಿ ತುಂಬ ಯೋಚನೆ, ನಾನೊಬ್ಳು ಫೋಟೋಗ್ರಾಫರ್ ಆಗಿ ಕೂಡ ಒಂದು ಯೋಚನೆ ಮಾಡ್ತೇನೆ, ಈ ಥರ ಫೋಟೋ ತೆಗೆದ್ರೆ ಚಂದ ಬರ್ತದೆ, ಈ ಥರ ತೆಗೆದ್ರೆ ಚಂದ ಬರ್ತದೆ. ಪಾರ್ಟಿಸಿಪೇಟ್ ನಾವು ಮಾಡ್ತೇವೆ ಅಂತ ನಮಗೇನೆ ಗೊತ್ತಿರಲಿಲ್ಲ. ಯಾಕೆಂದರೆ ಉದಯವಾಣಿಯಲ್ಲಿ ಇಂಥ ಒಂದು ಆ್ಯಡ್ ನೋಡಿದಾಗ ತಕ್ಷಣವೇ ನಾವು ಭೇಟಿಯಾದ್ವಿ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿ ಏನು ಮಾಡುದು. ಆಮೇಲೆ ನೋಡಿದಾಗ ನನಗೆ ಜರಿ ಸೀರೆ ಇಂಟ್ರೆಸ್ಟ್ ತುಂಬ ಇಷ್ಟ ಆಯಿತು. ಕಲರ್ ಸೆಲೆಕ್ಟ್ ಅವರವರು ಸೆಲೆಕ್ಟ್ ಮಾಡಿದ್ರು. ಹೇಗೂ ಜರಿ ಸಾರಿ ಎಲ್ಲ ಒಟ್ಟು ಚಂದ ಕಾಣ್ತದೆ. ಒಟ್ಟಲ್ಲಿ ಸಾರಿ ಒಂದು ನನಗೊಂಥರ ಇಷ್ಟ ಆಯ್ತು. ಎಲ್ಲರದ್ದು ಸಾರಿ ಇರುವ ಕಾರಣ ಈ ಸಾರಿ ಸಾರಿಗೆ ಒಂದು ಟೈಮ್ ಸಿಗ್ತಲ್ಲ ಕೊಡ್ಲಿಕ್ಕೆ. ಯಾವಾಗಲೂ ಚೂಡಿದಾರ ಅದೇ ಇದು, ಯಾಕಂದ್ರೆ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ ಆಲ್ರೆಡಿ. ಹಾಗೆ ಒಂದು ಈ ಎಂಬ್ರಾಯ್ಡರಿ ಕೊಟ್ಟು ಆ ಸಾರಿ ನೋಡುವಾಗ ಅದು ಒಂದು ಚಂದವೇ ಬೇರೆ. ಹಾಗೆ ಒಂಥರ ಇಷ್ಟ ಆಯ್ತು ನನಗೆ. ಈ ದಂಧ ಎಲ್ಲ ಹೆಚ್ಚಿನ ಇದನ್ನೆಲ್ಲ ಇವರು ಹೇಳಿದ್ದಾರೆ ಆಲ್ರೆಡಿ. ಅದೇ ರೀತಿ ನಮಗೂ ಅದೇ ಸಂಭ್ರಮ. ನೆಕ್ಸ್ಟ್ ಅಂದರೆ ನಮ್ಮ ಸಂಬಂಧಿಕರು ಹಾಗೂ ನಮ್ಮ ಫ್ರೆಂಡ್ಸ್ಗಳನ್ನು ಮುಂದೆ ನಾವು ಜೊತೆಗೆ ಸೇರ್ತೇವೆ ಅಂತ ಪರಸ್ಪರ ಒಂದು ಹೊಂದಾಣಿಕೆಯಿಂದ ಈ ಸಂಭ್ರಮ ತುಂಬ ದೀಪಾವಳಿ ಚೆಂದಾಗಿ ಆಚರಿಸ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಎಲ್ಲರೂ ಇನ್ನು ಒಂಥರ ಒಗ್ಗಟ್ಟಾಗಿ ದೀಪಾವಳಿನ ಆಚರಿಸುವ ಹಾಗೂ ಇನ್ನು ಮುಂದೆ ಈ ಇಂಥ ಪಾರ್ಟಿಸಿಪೇಟ್ ಅನ್ನ ತುಂಬ ಜನಗಳು ಆದಷ್ಟು ತುಂಬ ಜನಗಳು ಬರ್ಬೋದು ಅಂತ. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಜಯಲಕ್ಷ್ಮಿ ಮತ್ತು ಉದಯವಾಣಿ. ನಾನು ಪ್ರಜ್ಞಾ, ನನ್ನ ಫ್ರೆಂಡ್ಸ್ ಆದ ನೀತಾ, ವಿದ್ಯಾ, ಅದಿತಿ ಹಾಗೂ ವಿಜೇತಾ, ನಾವು ಇಷ್ಟು ಮಂದಿ ಸೇರಿ ಇದೊಂದು ದೀಪಾವಳಿಯನ್ನು ಫೋಟೋ ತೆಗೆಯುವ ಅಂತ ಅಂದ್ಕೊಂಡ್ವಿ. ಆಮೇಲೆ ನನ್ನ ಫ್ರೆಂಡ್ ಆದ ವಿಜೇತಾ, ಅವಳು ಪ್ರೆಗ್ನೆಂಟ್ ಇದ್ಲು. ಸೊ ನಾವು ಹೇಳಿದ್ವಿ ಈ ಟೈಮ್ ಡ್ರಾಪ್ ಮಾಡುವ, ಬೇಡ ಈ ಟೈಮ್ ತೆಗೆಯುವುದು ಅಂತ. ನಮ್ಮ ಮನೆಯವರಿಗೆಲ್ಲರಿಗೂ ಬೇಜಾರು, ಯಾಕೆ ನಿಮ್ದು ಈ ಟೈಮ್ ದೀಪಾವಳಿ ಫೋಟೋಸ್ ಇಲ್ವಾ ಅಂತ. ಅಂದರೆ ಇದು ಫೋಟೋ ತೆಗೆದ್ರೆ ಉಂಟಲ್ಲ, ಮನೆ ಒಂದು ಗಮ್ಮತ್ತಲ್ಲಿ ಇರ್ತದೆ. ಅದು ಚಿಕ್ಕ ಮಕ್ಕಳು ಸಹ ಹೇಳುದು, ಅಮ್ಮ ಫೋಟೋ ತೆಗೀರಿ ನೀವು, ನಿಮ್ಗೆ ನೋಡೋದೇ ಚಂದ, ದೀಪಾವಳಿಗೆ ಕಲೆ ಬರ್ತದೆ ಈ ಫೋಟೋ ಇಂದ, ನಮ್ಮ ಮನೇಲಿ ಒಂದು ದೀಪ ಬೆಳಗುವುದಾಗ್ಲಿ ಎಲ್ಲ ಚಂದ ಬರ್ತದೆ ಅಂತ. ಆಮೇಲೆ ನಾವು ಅನ್ಕೊಂಡ್ವಿ ಈ ಟೈಮ್ ಏನು ಹೊಸದಾಗಿ ಮಾಡ್ಬೋದು ಅಂತ. ಸೊ ನಾನು ಮನೆಯಲ್ಲಿ ಅತ್ತೆ ಹಸ್ಬೆಂಡ್ ಜೋಡಿ ಎಲ್ಲ ಚರ್ಚೆ ಮಾಡ್ಬೇಕಾದ್ರೆ ಅತ್ತೆ ಹೇಳಿದ್ರು, ಸ್ವಲ್ಪ ನಮ್ದು ಮುಂಚಿನ ಕಾಲದಲ್ಲಿ ಸ್ವೀಟ್ಸ್ ಎಲ್ಲ ನಾವು ಮನೇಲಿ ಮಾಡ್ತಿದ್ವಿ, ಈಗ ಎಲ್ಲರೂ ಹೊರಗಡೆಯಿಂದ ತರುವುದೇ ಸುಲಭ ಅಂತ ಅದೇ ಮಾಡ್ತಾರೆ, ನೀನು ಅದೇ ಮಾಡು ಅಂತ. ಪಾಪ ನನ್ನ ಮಾವ ಎಣಿಸ್ತಿದ್ದಾರೆ, ಇವರು ನಿಜವಾಗಿ ಸ್ವೀಟ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅಷ್ಟು ಮನೆಯಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇರ್ತಾರೆ, ಮನೆಯವರಾಗ್ಲಿ ಪಕ್ಕದ ಮನೆಯವರಿಗೂ ಒಂದು ಖುಷಿ, ನಿಮ್ಮ ಮನೇಲಿ ಏನೋ ಫೋಟೋ ಸೆಷನ್ ನಡೀತಾ ಇತ್ತಲ್ಲ. ಸೊ ನಮ್ಗೆ ತುಂಬಾ ಒಂದು ಖುಷಿ. ಮತ್ತೆ ಎಲ್ಲರೂ ಒಡವೆ ಹಾಕಿ ಸೀರೆ ಉಟ್ಟು ಒಂದು ದೀಪಾವಳಿಗೆ ಒಂದು ಕಳೆ ಬರ್ತದೆ, ಇದು ದೀಪಾವಳಿ ಫೋಟೋ ಸೆಷನ್. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ಜಯಲಕ್ಷ್ಮಿ and ಉದಯವಾಣಿ. ಹರಿ ಓಂ. ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ವಿಜೇತ ಸಹೋದರಿಯರಿಗೂ ವಂದಿಸ್ತಾ, ಪ್ರಥಮವಾಗಿ ನಮ್ಮ ಈ ಉತ್ಸವಕ್ಕೆ ಸ್ಫೂರ್ತಿದಾಯಕವಾಗಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಉದಯವಾಣಿ ಬಳಗದವರಿಗೂ ಹಾಗೂ ಜಯಲಕ್ಷ್ಮಿ ಸಿಲ್ಕ್ಸ್ ಅವರಿಗೂ ಎಲ್ಲರ ಪರವಾಗಿ ನಾನು ಅನಂತ ಧನ್ಯವಾದವನ್ನು ಮೊದಲಿಗೆ ಸಲ್ಲಿಸ್ತೇನೆ. ಕೊನೆಗೆ ಈ ಒಂದು ನಾವು ಪ್ರತಿ ವರ್ಷ ದೀಪಾವಳಿ ಆಚರಣೆ ಮಾಡುವವರೇ, ಆದರೆ ಯಾವತ್ತಿಂದ ಈ ರೇಷ್ಮೆಯೊಂದಿಗೆ ದೀಪಾವಳಿ ಪ್ರಾರಂಭವಾಗಿದೆ ಆವಾಗಿಂದ ನಮ್ದು ವಿಶೇಷತೆ ಅಂದ್ರೆ ಎಲ್ಲ ಒಟ್ಟಾಗುವಂಥದ್ದು, ಅವ್ರು ಹೇಳಿದಾಗೆ ಚರ್ಚೆ ಮಾಡುವಂಥದ್ದು, ಯಾವ ರೀತಿ ನಾವು ಕಾನ್ಸೆಪ್ಟ್ ಮಾಡುವಂಥದ್ದು ಅಂತೇಳಿ. ಹಾಗೆ 3 ವರ್ಷದಿಂದ ನಿರಂತರ ಪ್ರೈಸ್ ತಗೊಳ್ತಾ ಇದ್ದೇವೆ. ಈಗ ಕ್ವಶನ್ ಮಾಡ್ತಾ ಇದ್ದೇವೆ, ಬರುವ ವರ್ಷ ಬರ್ಬೋದಾ ಬೇಡ ಅಂತೇಳಿ. ಅಂತ ಹೇಳಿದ್ರೆ ಒಮ್ಮೆ ಹೇಳಿದ್ರು ಅವರು ಎಲ್ಲರಿಗೂ ಇದಾಗ್ಬೇಕಂತೇಳಿ. ಆದ್ರೆ ನಾವಂತ ಹೇಳಿದ್ರೆ ಬೇರೆ ಅದೇ ವ್ಯಕ್ತಿಗಳಂತಲ್ಲ, ಸ್ವಲ್ಪ ಚೇಂಜಸ್ ಇರ್ತದೆ ನಮ್ಮ ಸ್ನೇಹಿತರ ತಂಡದಲ್ಲಿ ಬರ್ತಾ ಇದ್ದೇವೆ. ಹಾಗಾಗಿ ಪುನಃ ಅದೇ ನೀವು ಬರಬೇಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷ ಪಾರ್ಟಿಸಿಪೇಟ್ ಮಾಡುವುದಿಲ್ಲ, ಯಾಕಂದ್ರೆ ಇನ್ನಿಷ್ಟು ಸಹೋದರಿಯರಿಗೆ ಅದಕ್ಕೆ ಅವಕಾಶ ಆಗ್ಬೇಕಂತೇಳಿ ಇದು ನನ್ನ ಅಂದ್ರೆ ನಿಮ್ಮಲ್ಲಿ ಕೇಳುವಂಥದ್ದು. ಹಾಗೆ ಅವ್ರು ಹೇಳಿದಾಗೆ ಇದು ನಮ್ಮ ಸಂಸ್ಕೃತಿಯನ್ನು ಸಹ ಉಳಿಸುವ ನಿಟ್ಟಿನಲ್ಲಿ ಒಂದು ನಿಮ್ದು ಸಣ್ಣ ಪ್ರಯತ್ನ. ನಮ್ಮ
ರೇಷ್ಮೆಯನ್ನು ಅಂದ್ರೆ ಅದನ್ನು ಉಪಯೋಗ ಉಳಿಸುವಂಥದ್ದು ಮತ್ತೆ ಸೀರೆ ಉಡುವ ಈ ಸಂಸ್ಕೃತಿಯನ್ನು ಉಳಿಸುವುದು ಸಹ ನಿಮ್ಮ ಇದು ಒಂದು ಸಂಸ್ಕೃತಿ ಉಳಿಯುವುದಾಗಿ ಸಹ ನಿಮ್ಮ ಒಂದು ಕೊಡುಗೆ ಅಂತ ಹೇಳ್ತೇನೆ. ಹಾಗಾಗಿ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ನಮ್ಮ ಉದಯವಾಣಿ ದಿನಪತ್ರಿಕೆ ಕಳೆದ 54 ವರ್ಷಗಳಿಂದ ಮಣಿಪಾಲದಂಥ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇಡೀ ರಾಷ್ಟ್ರದಲ್ಲಿ ತನ್ನದೇ ಆದ ಶುದ್ಧ ಮತ್ತು ಪರಿಶುದ್ಧವಾದ ಸುದ್ದಿಯಿಂದ ಜನರ ಪ್ರೀತಿಯಿಂದ ಇವತ್ತೊಂದು ಅದ್ಭುತವಾದ ಪತ್ರಿಕಾ ಪ್ರಪಂಚದಲ್ಲಿ ತಮ್ಮದೇ ಸ್ಥಾನವನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಈ ನಿರಂತರವಾದ 54 ವರ್ಷಗಳ ಪ್ರಯಾಣದಲ್ಲಿ ಅನೇಕ ಜನ ನಮ್ಮೊಂದಿಗೆ ಸಹಕರಿಸಿದ್ದಾರೆ, ತಮ್ಮ ಜೀವನವನ್ನು ಇದಕ್ಕಾಗಿ ತೆಗೆದುಕೊಂಡಿದ್ದಾರೆ. ಅಂತ ಈ ಸಂದರ್ಭದಲ್ಲಿ ನಮ್ಮ ಅಕೌಂಟ್ಸ್ ವಿಭಾಗದ ಉಪಾಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸಿರುವಂತಹ ಗೌರವಾನ್ವಿತ ಸುದರ್ಶನ್ ಸೇರಿಗಾರ್ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಉದಯವಾಣಿಯ ಪರವಾಗಿ ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತ ಸುದರ್ಶನ್ ಸೇರಿಗಾರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಡ್ತಿದ್ದೇನೆ. ಗೌರವಾನ್ವಿತ ಸುದರ್ಶನ್ ಸೇರಿಗಾರ್. ವೇದಿಕೆಯಲ್ಲಿರುವ ಮಂಜುಳಾ ನಾಗರಾಜ್ ಅವರೇ, ರಾಧಾ ಗೋಪಿನಾಥ್ ಅವರೇ, ಜಯಲಕ್ಷ್ಮಿ ವೀರೇಂದ್ರ ಹೆಗ್ಡೆ ಅವರೇ ಹಾಗೂ ಅಪರ್ಣಾ ರವೀಂದ್ರ ಹೆಗ್ಡೆ ಅವರೇ, ಸಂಪಾದಕರಾದ ಅರವಿಂದ್ ನಾವಡ್ರೆ ಮಿಜಾರ್ರೆ ಹಾಗೂ ನನ್ನ ಸಹೋದ್ಯೋಗಿಗಳು, ನೆರೆದಿರುವ ಎಲ್ಲ ಉದಯವಾಣಿಯ ಓದುಗರೇ, ಪ್ರಥಮವಾಗಿ ರೇಷ್ಮೆ ಜೊತೆ ದೀಪಾವಳಿಯ ವಿಜೇತರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮ್ಮ ಬೆಂಬಲಕ್ಕಾಗಿ ಉದಯವಾಣಿ ಸದಾ ಚಿರಋಣಿಯಾಗಿರುತ್ತೆ ಅಂತ ಹೇಳುತ್ತಾ, ಕಳೆದ 7-8 ವರ್ಷದಿಂದ ನಡೀತಾ ಇರುವ ಈ ರೇಷ್ಮೆ ಜೊತೆ ದೀಪಾವಳಿ ಕಾರ್ಯಕ್ರಮದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದಯವಾಣಿಯ ಓದುಗರು ಭಾಗವಹಿಸ್ತಾ ಇದ್ದಾರೆ. ನೀವು ಈ ಸಾರಿಯ ಈ ಚಿತ್ರಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂದರೆ, ಕೇವಲ ಒಂದು ಫ್ರೇಮಲ್ಲಿ ಸಂಪೂರ್ಣ ದೀಪಾವಳಿ ಅಂತಂದು ಕೊಟ್ಟಿದ್ದಾರೆ. ಅದರಲ್ಲಿ ತುಳಸಿ ಪೂಜೆ, ವಾಹನ ಪೂಜೆ, ಬಲೀಂದ್ರ, ಮನೆಯ ಅಲಂಕಾರ, ಇವರ ರೇಷ್ಮೆ ಸೀರೆ, ಇಡೀ ಕುಟುಂಬ, ಅದನ್ನೆಲ್ಲ ತಂದು ಒಂದೇ ಫ್ರೇಮಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈ ಪರಿಕಲ್ಪನೆ ನಿಜವಾಗಿಯೂ ಏನು ನಮ್ಮ ಮಿಜಾರ್ ಅವರು ಆರಂಭಿಕ ಮಾತಲ್ಲಿ ಹೇಳಿದರು, ಪರಿಕಲ್ಪನೆ ಏನಿತ್ತು ಅಂತ. ಅದು ಈಗ ನಿಮ್ಮ ವಿಜೇತರ ಮಾತುಗಳನ್ನು ಕೇಳುವಾಗ ಅದು ಸಂಪೂರ್ಣ 100% ಅಲ್ಲ 200% ಆ ಕಲ್ಪನೆಯನ್ನು ಅಚೀವ್ ಮಾಡಿದಾಗಿದೆ. ಅದಕ್ಕಾಗಿ ಖಂಡಿತವಾಗಿಯೂ ನಮ್ಮ ನಾವುಡ್ರಿಗೆ ಆ ಕಲ್ಪನೆಯನ್ನು ಸೃಷ್ಟಿ ಮಾಡಿದ ನಮ್ಮ ಸಂಪಾದಕೀಯ ಟೀಮ್ನವರಿಗೆ ಅಭಿನಂದನೆಯನ್ನು ಖಂಡಿತವಾಗಿ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಉದಯವಾಣಿ ಜನಮನದ ಜೀವನಾಡಿ, ಇಲ್ಲಿ ಜನರ ನಾಡಿ ಬಡಿತವನ್ನು ಸರಿಯಾಗಿ ಹಿಡಿದಿದ್ದಾರೆ ನಮ್ಮ ಸಂಪಾದಕರು. ನಿಮ್ಮ ಬೆಂಬಲದಿಂದಾಗಿಯೇ ಇಂಥದ್ದೆಲ್ಲ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಾಕಲಿಕ್ಕೆ ಉದಯವಾಣಿಗೆ ಸಾಧ್ಯ ಆಗ್ತದೆ. ನಮ್ಮ ನವರಾತ್ರಿಯ ನವರೂಪ ಕಾರ್ಯಕ್ರಮ ಇರ್ಬೋದು, ಚಿಣ್ಣರ ಬಣ್ಣ, ಚಿಗುರು ಚಿತ್ರ ಆಗಿರ್ಬೋದು, ಗೋಧೂಳಿ, ಹಾಗೆ ಯಶೋಧ ಕೃಷ್ಣ ಕಾರ್ಯಕ್ರಮ, ಇದಕ್ಕೆಲ್ಲ ಸಂಪೂರ್ಣ ನಿಮ್ಮ ಬೆಂಬಲದಿಂದಲೇ ಇದನ್ನೆಲ್ಲ ಇಂತಹ ಎಲ್ಲ ಪ್ರಯೋಗಗಳನ್ನು ಮಾಡಲಿಕ್ಕೆ ನಮಗೆ ವಿಶ್ವಾಸ ಬರುತ್ತೆ. ಹಾಗೆ ನಮ್ಮ ಈ ಕಾರ್ಯಕ್ರಮಗಳಿಗೆ ನಮ್ಮ ಹಿಂದೆ ನಿಂತಿರುವ ಜಯಲಕ್ಷ್ಮಿ ಸಿಲ್ಕ್ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಪ್ರಾಯೋಜಕರು ನಮ್ಮ ಜೊತೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ, ಹಿಂದೆ ದೀಪಾವಳಿ ಅಂದರೆ ಸ್ವೀಟ್ಸ್ ಅಲ್ಲ, ದೀಪ, ಬಟ್ಟೆ, ಹೊಸ ಬಟ್ಟೆ, ಇದು ಮಾತ್ರ ಈ ಕಾರ್ಯಕ್ರಮ ಅಂದರೆ ಕುಟುಂಬ ಒಟ್ಟಾಗುವಂಥದ್ದು, ಇಂಥದ್ದೆಲ್ಲ ಕಾರ್ಯಕ್ರಮ ಮಾತ್ರ ನಮ್ಮ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಈಗ ಫೋಟೋಶೂಟ್ ಕೂಡ ಸೇರಿಕೊಂಡಿದೆ. ಫೋಟೋಶೂಟ್ ಹೇಗೆ ಮಾಡಬೇಕು, ಒಂದು ಎಕ್ಸ್ಟ್ರಾ ಐಟಮ್ ಈ ದೀಪಾವಳಿ ಪ್ರಿಪರೇಷನಲ್ಲಿ. ಈಗ ನೀವೆಲ್ಲ ಹೇಳಿದ ಹಾಗೆ ಇದು ಕೂಡ ಸೇರಿಕೊಂಡಿದೆ. ಈಗ ಇದರಿಂದ ಗೊತ್ತಾಗ್ತದೆ ನೀವೆಲ್ಲ ಎಷ್ಟೊಂದು ಇನ್ವಾಲ್ವ್ಮೆಂಟ್ ಈ ಕಾರ್ಯಕ್ರಮದಲ್ಲಿ ಆಗಿದ್ದೀರಿ ಅಂತ. ನಿಮ್ಮ ಓದುಗರ ಹಾಗೂ ಉದಯವಾಣಿಯ ಸಂಬಂಧ ಹೀಗೆ ಮುಂದೆ ಇರಲಿ, ನಿಮ್ಮ ಸಂಪೂರ್ಣ ಬೆಂಬಲ ನಮಗಿರಲಿ. ನಮ್ಮ ಈ ಸಂಬಂಧ ರೇಷ್ಮೆ ಹಾಗೆ ಇರಲಿ ಅಂತ ಹೇಳಿಕೊಳ್ತಾ, ನಿಮ್ಮ ಬೆಂಬಲಕ್ಕಾಗಿ ಇನ್ನೊಮ್ಮೆ ಕೃತಜ್ಞತೆ ಹೇಳಿಕೊಳ್ತಾ ನನ್ನ 2 ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಥ್ಯಾಂಕ್ ಯು.
ಮನದ